ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ ಬಂದು ಅಧ್ಯಾಯ 19 ಯುರೋಪ್ ಮಧ್ಯಯುಗ ಹಾಗೂ ಆಧುನಿಕ ಯುಗದ ಬಗ್ಗೆ ಈ ಪಾಠದಲ್ಲಿ ನೋಡ್ತಾ ಹೋಗೋಣ. ಇದು ನೈನ್ತಲ್ಲಿ ಸೆಕೆಂಡ್ ಭಾಗದಲ್ಲಿ ಬರ್ತಕ್ಕಂಥ ಇತಿಹಾಸದ ಪಾಠ ಆಗಿದೆ ನೋಡಿ. ಓಕೆ, ಮುಂಚೆ ಹೇಳಿದಾಗೆ ನಾನು ಇತಿಹಾಸನ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಸೊ ಹಾಗಾಗಿ ಇತಿಹಾಸದ ಪಾಠಗಳನ್ನೇ ಮಾಡ್ತಾ ಇದ್ದೀನಿ. ಸೆಕೆಂಡ್ ಭಾಗದಲ್ಲಿ ಇದು ಇತಿಹಾಸದ ಪಾಠ ಆಗಿದೆ. ಓಕೆ, ಕ್ಲಾಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ಗುಡ್ ಆಫ್ಟರ್ನೂನ್ ಎವ್ರಿವನ್. ಮಧ್ಯಯುಗದ ಯುರೋಪ್ 5ನೇ ಶತಮಾನದಿಂದ 15ನೇ ಶತಮಾನದವರೆಗೆ ಯುರೋಪಿನ ಮಧ್ಯಯುಗವೆಂದು ಗುರುತಿಸಲಾಗಿದೆ. ನೋಡಿ, ಎಷ್ಟರಿಂದ 5ನೇ ಶತಮಾನದಿಂದ 15ನೇ ಶತಮಾನದವರೆಗೆ ಯುರೋಪಿನ ಮಧ್ಯಯುಗ ಅಂತೇಳಿ ಗುರುತಿಸಲಾಗಿದೆ. ಅಂದರೆ ಇದು ರೋಮನ್ ಸಾಮ್ರಾಜ್ಯದ ಪತನದೊಂದಿಗೆ ಆರಂಭಗೊಂಡು 1453ರ ಕಾನ್ಸ್ಟಂಟಿನೋಪಲ್ ಪತನದೊಂದಿಗೆ ಮುಕ್ತಾಯಗೊಳ್ಳುತ್ತದೆ. ರೋಮನ್ ಸಾಮ್ರಾಜ್ಯ ಪತನದೊಂದಿಗೆ ಆರಂಭವಾಗುತ್ತೆ, ಹಾಗೆ 1453ರಲ್ಲಿ ಕಾನ್ಸ್ಟಂಟಿನೋಪಲ್ ಪತನ ಆಗುತ್ತಲ್ಲ, ಅಲ್ಲಿವರೆಗೂ ಈ ಯುಗವನ್ನು ಗುರುತಿಸಲಾಗಿದೆ. ರೋಮನ್ ಸಾಮ್ರಾಜ್ಯದ ಪತನದ ನಂತರ ಯುರೋಪಿನಲ್ಲಿ ಕಂಡುಬಂದ ಪದ್ಧತಿಯೇ ಊಳಿಗಮಾನ್ಯ ಪದ್ಧತಿಯಾಗಿದೆ. ಓಕೆ, ಊಳಿಗಮಾನ್ಯ ಪದ್ಧತಿಯಲ್ಲಿ ಕಂಡುಬರುತ್ತೆ. ರೋಮನ್ ಸಾಮ್ರಾಜ್ಯದ ಪತನದ ನಂತರ ಯುರೋಪಿನಲ್ಲಿ ಏನು ಕಂಡುಬರುತ್ತಲ್ಲ ಪದ್ಧತಿ, ಅದಕ್ಕೆ ಊಳಿಗಮಾನ್ಯ ಪದ್ಧತಿ ಅಂತಾರೆ. ಈ ವ್ಯವಸ್ಥೆಯು ರಾಜಕೀಯ ಹಾಗೂ ಆರ್ಥಿಕ ತಳಹದಿಯಲ್ಲಿ ರೂಪಿತವಾದ ಭೂಮಿಯ ಒಡೆತನದ ವ್ಯವಸ್ಥೆಯಾಗಿತ್ತು. ಇದೇನು ಭೂಮಿಯ ಒಡೆತನದ ವ್ಯವಸ್ಥೆಯಾಗಿತ್ತು ಊಳಿಗಮಾನ್ಯ ಪದ್ಧತಿ ಅಂದರೆ. ಇದು ನಿರ್ದಿಷ್ಟ ಸೇವೆಗಳನ್ನು ಹೊಂದುವುದರ ಸಲುವಾಗಿ ಹುಟ್ಟಿಕೊಂಡ ವ್ಯವಸ್ಥೆಯಾಗಿತ್ತು. ಬಲಿಷ್ಠ ಹಾಗೂ ಅಶಕ್ತರ ನಡುವೆ ಇದ್ದಂತಹ ಒಪ್ಪಂದ ಕೂಡ ಅನ್ಬಹುದು. ಇದು ಏನು ಬಲಿಷ್ಠ ಮತ್ತು ಅಶಕ್ತರ ನಡುವಿನ ಒಪ್ಪಂದ ಅಂತಲೂ ಕೂಡ ಕರೀತಾರೆ. ಯಾರು ಭೂ ಒಡೆತನವನ್ನು ಹೊಂದಿ ಬಲಿಷ್ಠನಾಗ್ತಾನೋ ಅವನನ್ನ ದಣಿ ಅಂತ ಕರಿತಾ ಇದ್ರು. ಹಾಗೆ ಭೂಮಿಯನ್ನ ಹಿಡುವಳಿಯಾಗಿ ಪಡೆದಂತಹ ಅಶಕ್ತ ವ್ಯಕ್ತಿಯನ್ನ ಹಿಡುವಳಿದಾರ ಅಂತ ಕರಿತಾ ಇದ್ರು. ಮಧ್ಯಯುಗದಲ್ಲಿ ಯುರೋಪಿನ ಎಲ್ಲ ವರ್ಗಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ಈ ವ್ಯವಸ್ಥೆಯ ಸ್ವರೂಪ ಪ್ರಕಾರಗಳ ಪಾದಾರ್ಪಣೆ ಆಯಿತು. ನೋಡಿ, ಎಲ್ಲಿ ಯುರೋಪಿನ ಎಲ್ಲ ವರ್ಗಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ಈ ವ್ಯವಸ್ಥೆಯ ಸ್ವರೂಪ ಪ್ರಕಾರಗಳು ಏನಾಗುತ್ತೆ, ಪಾದಾರ್ಪಣೆ ಆಗುತ್ತೆ, ಅಂದ್ರೆ ಆವಾಗೆ ಹುಟ್ಕೊಳ್ಳುತ್ತೆ. ಈ ವ್ಯವಸ್ಥೆಯ ಪರಿಣಾಮದಿಂದ ಉನ್ನತ ಪ್ರಭು ವರ್ಗಗಳು ಹುಟ್ಟುಕೊಳ್ತವೆ. ಪ್ರಭು ವರ್ಗ, ಹಿಡುವಳಿದಾರರು ಮತ್ತು ನೋಬಲರ ನಡುವೆ ವಾದ ವಿವಾದಗಳು ಆರಂಭವಾಗ್ತವೆ. ಈ ಬಿಕ್ಕಟ್ಟಿನಿಂದ ಊಳಿಗಮಾನ್ಯ ಒಪ್ಪಂದಗಳು ಮುರಿದು ಬಿದ್ದವು. ಊಳಿಗಮಾನ್ಯ ಒಪ್ಪಂದವು ಯಾಕೆ ಮುರಿದು ಬೀಳ್ತವೆ ಅಂತ ಕೇಳಿದಾಗ, ಈ ಪ್ರಭು ವರ್ಗ, ಹಿಡುವಳಿದಾರರು ಆಮೇಲೆ ನೋಬಲರ ನಡುವೆ ವಾದ ವಿವಾದಗಳು ಸೃಷ್ಟಿಯಾಗ್ತಾವಲ್ಲ, ಆದ್ರಿಂದ ಇದೇನೋ ಊಳಿಗಮಾನ್ಯ ಪದ್ಧತಿ ಒಪ್ಪಂದ ಮುರಿದು ಬೀಳುತ್ತೆ. ಓಕೆ, 15ನೇ ಶತಮಾನದ ವೇಳೆಗೆ ಅನೇಕ ಘಟನಾವಳಿಗಳು ಈ ವ್ಯವಸ್ಥೆಯ ಪತನಕ್ಕೆ ಕಾರಣವಾದವು. ಯಾವುವು ಅಂದರೆ, ಇಂಗ್ಲೆಂಡು, ಫ್ರಾನ್ಸ್ ಮತ್ತು ಸ್ಪೇನ್ ದೇಶಗಳಲ್ಲಿ ಹುಟ್ಟಿಕೊಂಡ ಪ್ರಬಲವಾದ ಅರಸು ಮನೆತನಗಳಿಂದ ಊಳಿಗಮಾನ್ಯ ವ್ಯವಸ್ಥೆಯ ಸೌಧ ಕುಸಿಯಲು ಪ್ರಾರಂಭಿಸಿತು. ಯಾವಾಗ ಈ ಇಂಗ್ಲೆಂಡು, ಫ್ರಾನ್ಸ್ ಮತ್ತು ಸ್ಪೇನ್ ದೇಶಗಳಲ್ಲಿ ಈ ಪ್ರಬಲವಾದ ಅರಸು ಮನೆತನಗಳು ಹುಟ್ಕೊಂಡಿರ್ತವೆ, ಇವುಗಳೇನು ಈ ಊಳಿಗಮಾನ್ಯ ವ್ಯವಸ್ಥೆಯ ಸೌಧ ಕುಸಿಯಲು ಕಾರಣವಾಗ್ತವೆ. ಪ್ರಾಂತೀಯ ಭಾಷೆಗಳ ಬೆಳವಣಿಗೆ, ರಾಷ್ಟ್ರೀಯ ಮನೋಭಾವ ಹಾಗೂ ಪ್ರಭುಗಳ ನಿರಂಕುಶ ಪ್ರಭುತ್ವ ಆಕಾಂಕ್ಷೆ ಇದರ ವಿನಾಶಕ್ಕೆ ಕಾರಣವಾಯಿತು. ನೋಡಿ, ಇದೇನೋ ಊಳಿಗಮಾನ್ಯ ಪದ್ಧತಿ ಏನು ಐತಲ್ಲ, ಇದು ಒಂದು ನಿಮಿಷ. ಓಕೆ, ಯಾವ್ಯಾವ ಕಾರಣ ಆಗ್ತವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಯಾವ್ಯಾವ ಅಂದಾಗ, ಇಂಗ್ಲೆಂಡು, ಫ್ರಾನ್ಸು ಮತ್ತು ಸ್ಪೇನ್ ದೇಶಗಳಲ್ಲಿ ಈ ಪ್ರಬಲವಾದ ಅರಸು ಮನೆತನಗಳು ಹುಟ್ಕೊಳ್ತವೆ. ಆಮೇಲೆ ಪ್ರಾಂತೀಯ ಭಾಷೆಗಳ ಬೆಳವಣಿಗೆ ಆಗುತ್ತೆ, ರಾಷ್ಟ್ರೀಯ ಮನೋಭಾವ ಅಲ್ಲಿ ಬೆಳೀತಾ ಇರುತ್ತೆ. ಆಮೇಲೆ ಪ್ರಭುಗಳ ನಿರಂಕುಶ ಪ್ರಭುತ್ವ ಆಕಾಂಕ್ಷೆ ಇದರ ವಿನಾಶಕ್ಕೆ ಕಾರಣ ಆಗುತ್ತೆ. 16ನೇ ಶತಮಾನದ ವೇಳೆಗೆ ಯುರೋಪ್ ಹೊಸ ಯುಗಕ್ಕೆ ಪ್ರವೇಶಿಸಿತು. ಯುರೋಪಿನ ಆಧುನಿಕ ಯುಗವು ಪ್ರಮುಖ ಘಟನೆಯಾಗಿ ಪರಿಣಮಿಸಿತು. ಟರ್ಕರಿಂದ ಕಾನ್ಸ್ಟಂಟಿನೋಪಲ್ ವಶ ಆಗುತ್ತೆ. ಆಮೇಲೆ ಹಾಗೂ ಹೆಚ್ಚಿದ ವ್ಯಾಪಾರ ಚಟುವಟಿಕೆಗಳು, ಪುನರುಜ್ಜೀವನ, ಭೌಗೋಳಿಕ ಅನ್ವೇಷಣೆ, ಧಾರ್ಮಿಕ ಸುಧಾರಣಾ ಚಳುವಳಿ ಹಾಗೂ ಕೈಗಾರಿಕಾ ಕ್ರಾಂತಿಗಳ ಬೆಳವಣಿಗೆಗೆ ಕಾರಣವಾದವು. ಕೈಗಾರಿಕಾ ಕ್ರಾಂತಿಯ ಬೆಳವಣಿಗೆಗೆ ಕಾರಣಗಳು ಏನು ಅಂತ ಕೇಳಬಹುದು. ಯಾವ್ಯಾವ ಅಂತ ಕೇಳಿದಾಗ, ಯುರೋಪಿನ ಆಧುನಿಕ ಯುಗವು ಪ್ರಮುಖ ಘಟನೆಯಾಗಿ ಪರಿಣಮಿಸುತ್ತೆ. ಆಮೇಲೆ ಟರ್ಕರಿಂದ ಕಾನ್ಸ್ಟಂಟಿನೋಪಲ್ ವಶವಾಗುತ್ತೆ, ಹಾಗೂ ಹೆಚ್ಚಿದ ವ್ಯಾಪಾರ ಚಟುವಟಿಕೆಗಳು, ಪುನರುಜ್ಜೀವನ, ಭೌಗೋಳಿಕ ಅನ್ವೇಷಣೆ, ಧಾರ್ಮಿಕ ಸುಧಾರಣಾ ಚಳವಳಿ ಹಾಗೂ ಕೈಗಾರಿಕಾ ಕ್ರಾಂತಿಗಳ ಬೆಳವಣಿಗೆಗೆ ಕಾರಣವಾಗ್ತವೆ.
ಓಕೆ, ನೆಕ್ಸ್ಟ್ ನೋಡೋಣ. ಆಧುನಿಕ ಯುರೋಪ್ ಬರುತ್ತೆ. ಪುನರುಜ್ಜೀವನ ಅಂತಾರೆ. ದಿ ರಿನೈಸನ್ಸ್ ಅಂತ ಕರೀತಾರೆ ನೋಡಿ ಇಂಗ್ಲೀಷಲ್ಲಿ, ದಿ ರಿನೈಸನ್ಸ್. ಓಕೆ, ಪುನರುಜ್ಜೀವನದೊಂದಿಗೆ ಆಧುನಿಕ ಯುರೋಪ್ ಪ್ರಾರಂಭವಾಯಿತು. ಪುನರುಜ್ಜೀವನ ಪದದ ಅರ್ಥ ಪುನರ್ಜಾಗೃತಿ ಅಂತ ಅರ್ಥ. ಪುನರುಜ್ಜೀವನ ಅಂದರೆ ಮತ್ತೆ ಹುಟ್ಟಿ ಬರೋದು ಅಂತ ಅರ್ಥ ಆಗಲ್ಲ. ಪುನರುಜ್ಜೀವನ ಅಂದರೆ ಪುನರ್ಜಾಗೃತಿ ಅನ್ನೋದು ಅರ್ಥ ಆಗುತ್ತೆ. ಇದು ಯುರೋಪ್ನ ಮಧ್ಯಯುಗದ ಅಂತ್ಯದಲ್ಲಿ ಉಂಟಾದ ಎಲ್ಲ ಬೌದ್ಧಿಕ ಬದಲಾವಣೆಗಳನ್ನು ಒಟ್ಟಾಗಿ ಸೂಚಿಸುವ ಪದ ಎನ್ನಬಹುದು. ಈ ಪುನರ್ಜಾಗೃತಿ ಅಂದರೆ ಏನು ಅಂತ ಕೇಳಿದಾಗ, ಯುರೋಪಿನ ಮಧ್ಯಯುಗದ ಅಂತ್ಯದಲ್ಲಿ ಅಂದರೆ ಕೊನೆಯಲ್ಲಿ ಉಂಟಾದ ಎಲ್ಲ ಬೌದ್ಧಿಕ ಬದಲಾವಣೆಗಳನ್ನು ಒಟ್ಟಾಗಿ ಸೂಚಿಸುವ ಪದ ಅಂತಲೂ ಸಹ ಕರೀತಾರೆ. 14 ಮತ್ತು 15ನೇ ಶತಮಾನವು ಪಶ್ಚಿಮ ಯುರೋಪಿನ ಕಲೆ, ವಾಸ್ತುಶಿಲ್ಪ, ಧರ್ಮ, ತತ್ವಶಾಸ್ತ್ರ, ವಿಜ್ಞಾನ ಮತ್ತು ರಾಜಕೀಯ ವಿಷಯಗಳ ಬೆಳವಣಿಗೆಯನ್ನು ಇದು ಸೂಚಿಸುತ್ತದೆ. ಜ್ಞಾನ ಪುನರುಜ್ಜೀವನ ಚಳವಳಿಯು ಮೊದಲು ಪ್ರಾರಂಭವಾದದ್ದು ಇಟಲಿಯಲ್ಲಿ. ನೋಡಿ, ಇದು ಇಂಪಾರ್ಟೆಂಟ್. ಈ ಜ್ಞಾನ ಪುನರುಜ್ಜೀವನ ಚಳವಳಿ ಮೊದಲು ಎಲ್ಲಿ ಪ್ರಾರಂಭವಾಗುತ್ತೆ ಅಂತ ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಸೊ ಈ ಮುಂದಿನ ಎಕ್ಸಾಮ್ಗಳಲ್ಲೂ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಇದು ಒಟ್ಟಾರೆಯಾಗಿ ಈ ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲಕ್ಷ್ಯ ಕೊಟ್ಟು ಕೇಳ್ರಿ. ಇದು ಇಟಲಿಯಲ್ಲಿ ಪ್ರಾರಂಭವಾಗುತ್ತೆ. ಆನಂತರ ಅದು ಯುರೋಪಿನ ಇತರೆ ಭಾಗಗಳಿಗೆ ಹರಡುತ್ತೆ. ಆದ್ದರಿಂದ ಇಟಲಿಯನ್ನು ಪುನರುಜ್ಜೀವನದ ತವರು ಅಂತ ಕರೀತಾರೆ. ಪುನರುಜ್ಜೀವನದ ತವರು ಯಾವುದು ಅಂತ ಕೇಳಿದ್ರು ಎಕ್ಸಾಮ್ಗಳಲ್ಲಿ. ಸೊ ಇಟಲಿ ಏನಾಗುತ್ತೆ, ಪುನರುಜ್ಜೀವನದ ತವರು ಆಗುತ್ತೆ ನೋಡಿ, ನೆನಪಲ್ಲಿ ಇಟ್ಕೊಳ್ರಿ. ಓಕೆ, ನೆಕ್ಸ್ಟು ಪುನರುಜ್ಜೀವನಕ್ಕೆ ಕಾರಣಗಳು ಬರ್ತವೆ. 1453ರಲ್ಲಿ ಕಾನ್ಸ್ಟಂಟಿನೋಪಲ್ ಪತನ ಆಗುತ್ತೆ. ಊಳಿಗಮಾನ್ಯ ಪದ್ಧತಿಯ ಅವನತಿಯಾಗುತ್ತೆ. ಜರ್ಮನಿಯ ಗುಟೆನ್ಬರ್ಗ್ದಲ್ಲಿರ್ತಕ್ಕಂಥ ಮುದ್ರಣ ಯಂತ್ರದ ಶೋಧನೆಯಾಗುತ್ತೆ. ಆಮೇಲೆ ಭೌಗೋಳಿಕ ಅನ್ವೇಷಣೆಗಳು ಮುಖ್ಯ ಕಾರಣಗಳಾಗ್ತವೆ. ಬರೀ ಕಾನ್ಸ್ಟಂಟಿನೋಪಲ್ ಬರ್ತಾ ಇದೆ ಬಾಯಲ್ಲಿ, ಅದು ಯಾಕೋ ಗೊತ್ತಿಲ್ಲ. ಬೆಳಗ್ಗೆ ಒಂದು ಸ್ವಲ್ಪ ಓದಿದ್ನಲ್ಲ, ಹಾಗಾಗಿ ಅದು ಇದೇ ಬಾಯಲ್ಲಿ ಬರ್ತಾ ಇದೆ, ಸಾರಿ. ಓಕೆ, ಪುನರುಜ್ಜೀವನಕ್ಕೆ ಕಾರಣಗಳನ್ನು ವಿವರಿಸಿರಿ, ಕಾರಣಗಳನ್ನು ಕೊಡಿ ಅಂತ GPSTRಗೆ ಕೇಳಬಹುದು. ನೋಡಿ, ಈ ಥರನೇ ಜಾಸ್ತಿ ಕೇಳ್ತಾರೆ, ಏನು ಪಾಯಿಂಟ್ಸ್ ಇರ್ತಾವಲ್ಲ. ಸೊ ಇದೇ ಥರನೇ ಜಾಸ್ತಿ ಕೇಳ್ತಾ ಇರ್ತಾರೆ GPSTRಗೆ. ಓಕೆ, GPTಗೆ ಈ ಕಾರಣಗಳು ಏನೇನು ಅಂತ ಕೇಳಿದಾಗ, 1453ರಲ್ಲಿ ಕಾನ್ಸ್ಟಂಟಿನೋಪಲ್ ಪತನ ಆಗುತ್ತೆ. ಊಳಿಗಮಾನ್ಯ ಪದ್ಧತಿಯ ಅವನತಿ, ಜರ್ಮನಿಯ ಗುಟೆನ್ಬರ್ಗ್ನ ಮುದ್ರಣ ಯಂತ್ರದ ಶೋಧನೆ, ಭೌಗೋಳಿಕ ಅನ್ವೇಷಣೆಗಳು ಮುಖ್ಯ ಕಾರಣಗಳಾಗಿದ್ದಾವೆ. ಯುರೋಪಿನ ರಾಜಕುಮಾರರು, ಶ್ರೀಮಂತರು, ವ್ಯಾಪಾರಿಗಳು ಹಾಗೂ ಪಾದ್ರಿಗಳು ವಿದ್ವಾಂಸರನ್ನು, ಕಲಾವಿದರನ್ನು, ವಿಜ್ಞಾನಿಗಳನ್ನು ಹಾಗೂ ತತ್ವಜ್ಞಾನಿಗಳನ್ನು ಪೋಷಿಸುವುದು ಹಾಗೂ ಇನ್ನೂ ಹಲವಾರು ಅಂಶಗಳು ಪುನರುಜ್ಜೀವನದ ಬೆಳವಣಿಗೆಗೆ ಕಾರಣಗಳಾಗ್ತವೆ. ನೋಡಿ, ಇವೇನಿದಾವೆ ಮುಖ್ಯ ಕಾರಣಗಳಿವು. ಕಾನ್ಸ್ಟಂಟಿನೋಪಲ್ ಪತನ ಆಗಿರ್ಬೋದು, ಊಳಿಗಮಾನ್ಯ ಪದ್ಧತಿ ಅವನತಿ, ಜರ್ಮನಿಯ ಗುಟೆನ್ಬರ್ಗ್ ಮುದ್ರಣ ಯಂತ್ರ ಶೋಧನೆ, ಭೌಗೋಳಿಕ ಅನ್ವೇಷಣೆಗಳು, ಇವು ಮುಖ್ಯ ಕಾರಣಗಳು. ಇದಲ್ಲದೆ ಈ ಯುರೋಪಿನ ರಾಜಕುಮಾರರು, ಶ್ರೀಮಂತರು, ವ್ಯಾಪಾರಿಗಳು ಹಾಗೂ ಪಾದ್ರಿಗಳು ವಿದ್ವಾಂಸರನ್ನ, ಕಲಾವಿದರನ್ನ, ವಿಜ್ಞಾನಿಗಳನ್ನ ಹಾಗೂ ತತ್ವಜ್ಞಾನಿಗಳನ್ನ ಪೋಷಿಸ್ತಾರಲ್ಲ, ಅದು ಹಾಗೂ ಇನ್ನೂ ಹಲವಾರು ಅಂಶಗಳು ಈ ಪುನರುಜ್ಜೀವನಕ್ಕೆ ಪ್ರಮುಖ ಕಾರಣಗಳಾಗ್ತವೆ. ನೋಡಿ, ಪುನರುಜ್ಜೀವನದ ಕಾರಣಗಳನ್ನು ವಿವರಿಸಿರಿ ಅಥವಾ ಕೊಡಿ ಅಂತ ಕೇಳಿದಾಗ ಇದಿಷ್ಟೆಲ್ಲ ನೀವು ಬರಿಬೇಕು, ಪಾಯಿಂಟ್ ಹಾಕಿ. ತುಂಬ ಚೆನ್ನಾಗಿ ಮಾರ್ಕ್ಸ್ ಕೊಡ್ತಾರೆ. ಓಕೆ, ಅದರ ಸಂಬಂಧಪಟ್ಟಂಗೆ ನಾನು ಒಂದು ಕ್ಲಾಸ್ ಮಾಡ್ತೀನಿ. ಇದೇನು ಹಿಸ್ಟ್ರಿ 10th ಹಿಸ್ಟ್ರಿ ಕಂಪ್ಲೀಟ್ ಆದಮೇಲೆ, ಹಿಸ್ಟ್ರಿ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಪಾಠಗಳು ಕಂಪ್ಲೀಟ್ ಆದಮೇಲೆ ನಾನು ಹಿಸ್ಟ್ರಿಗೆ ಸಂಬಂಧಪಟ್ಟಂಗೆ ಕ್ವಶನ್ ಆನ್ಸರ್ನ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಸೊ ಹಾಗಾಗಿ ಮಾಡ್ತೀನಿ, ಅದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಇವೆಲ್ಲ ಹೇಳ್ತೀನಿ. ಓಕೆ, ಪುನರುಜ್ಜೀವನದ ಲಕ್ಷಣಗಳು ಬರ್ತವೆ. ಇದು ಸಹ ಕೇಳ್ತಾರೆ, ಎಕ್ಸ್ಪೆಕ್ಟೆಡ್ ಕ್ವಶನ್. ಇದು ಸಹ ಪುನರುಜ್ಜೀವನದ ಲಕ್ಷಣಗಳನ್ನು ವಿವರಿಸಿರಿ, ಬರೀರಿ ಅಂತ ಕೇಳ್ತಾರೆ. ಪುನರುಜ್ಜೀವನ ಕಾಲದ ಜನರ ದೃಷ್ಟಿಕೋನ ಮಧ್ಯಯುಗಕ್ಕಿಂತಲೂ ಭಿನ್ನವಾಗಿತ್ತು. ಪುನರುಜ್ಜೀವನದ ಕಾಲದಲ್ಲಿ ಇರ್ತಕ್ಕಂಥ ಜನರ ದೃಷ್ಟಿಕೋನ ಏನಾಗುತ್ತೆ, ಮಧ್ಯಯುಗದಲ್ಲಿರ್ತಕ್ಕಂಥ ಜನರ ದೃಷ್ಟಿಕೋನಕ್ಕಿಂತಲೂ ಭಿನ್ನವಾಗಿರುತ್ತೆ. ಜಗತ್ತು ಮತ್ತು ಮಾನವನನ್ನ ಕುರಿತು ಜನರ ಅಭಿಪ್ರಾಯ ಬದಲಾಗುತ್ತೆ. ಇದನ್ನು ಮನುಷ್ಯವಾದ ಅಂತ ಕರೀತಾರೆ. ಮನುಷ್ಯವಾದ ಎಂದು ಕರೀತಾರೆ. ಮನುಷ್ಯವಾದ ಅಂದ್ರೇನು? ಜಗತ್ತು ಮತ್ತು ಮಾನವನನ್ನು ಕುರಿತ ಜನರ ಅಭಿಪ್ರಾಯ ಬದಲಾಗುತ್ತಲ್ಲ, ಅದನ್ನ ಮನುಷ್ಯವಾದ ಅಂತ ಕರೀತಾರೆ.
ಮನುಷ್ಯವಾದಿಗಳು ಉತ್ಕೃಷ್ಟ ಸಾಹಿತ್ಯದ ಬಗ್ಗೆ ಆಸಕ್ತಿಯನ್ನು ತಳೆಯುತ್ತಾರೆ. ಮಾನವ ಜೀವನಕ್ಕೆ ಸಂಬಂಧಿಸಿದ ಕ್ರಮಗಳಿಗೆ ಒತ್ತು ನೀಡುವ ಪ್ರಯತ್ನ ಇವರು ಮಾಡ್ತಾರೆ. ಪುನರುಜ್ಜೀವನ ಕಾಲದ ಬರಹಗಾರರು ಇಂಗ್ಲಿಷ್, ಇಟಾಲಿಯನ್ ಮತ್ತು ಜರ್ಮನ್ ಭಾಷೆಯಲ್ಲಿ ಬರೆದ ಸಾಹಿತ್ಯ ಶ್ರೀಮಂತವಾಯಿತು. ಈ ಪುನರುಜ್ಜೀವನ ಕಾಲದಲ್ಲಿ ಬರಹಗಾರರು ಇಂಗ್ಲಿಷ್, ಇಟಾಲಿಯನ್, ಜರ್ಮನ್ ಭಾಷೆಗಳಲ್ಲಿ ಸಾಹಿತ್ಯವನ್ನು ಬರೀತಾರೆ. ಆರ್ಥಿಕ ಮತ್ತು ಸಾಮಾಜಿಕ ಜೀವನದಲ್ಲಿ ಬದಲಾವಣೆ ಉಂಟಾಗುತ್ತೆ. ಕೃಷಿಕ ಜೀವನವು ವಾಣಿಜ್ಯ ಮತ್ತು ಕೈಗಾರಿಕಾ ಚಟುವಟಿಕೆಗಳಿಗೆ ಬದಲಾಯಿತು. ನೋಡಿ, ಕೃಷಿಕ ಜೀವನ ಹೋಗಿ ವಾಣಿಜ್ಯ ಮತ್ತು ಕೈಗಾರಿಕಾ ಚಟುವಟಿಕೆಗಳಾಗಿ ಬದಲಾಗುತ್ತೆ. ಸಾಮಾಜಿಕ ಸಂಬಂಧಗಳಲ್ಲೂ ಮೂಲಭೂತವಾಗಿ ಬದಲಾವಣೆಗಳಾಗ್ತವೆ. ಆಮೇಲೆ ಪುನರುಜ್ಜೀವನ ಮುಖ್ಯ ಲಕ್ಷಣವೆಂದರೆ ಜನರು ಶ್ರೇಷ್ಠ ಸಂಸ್ಕೃತಿಯ ಬಗ್ಗೆ ತಳೆದ ಆಸಕ್ತಿ ಯಾವುದು ಶ್ರೇಷ್ಠವೆನಿಸುವುದು ಅದನ್ನು ಅನುಕರಿಸುವ ಪ್ರವೃತ್ತಿ. ಮುಖ್ಯ ಲಕ್ಷಣ ಅಂದರೆ ಯಾವುದು? ಈ ಜನರು ಶ್ರೇಷ್ಠ ಸಂಸ್ಕೃತಿಯ ಬಗ್ಗೆ ತಳೆದ ಆಸಕ್ತಿ ಯಾವುದು ಶ್ರೇಷ್ಠವೆನಿಸುವುದೋ ಅದನ್ನು ಅನುಕರಿಸುವ ಪ್ರವೃತ್ತಿ ಜನರಲ್ಲಿ ಬೆಳೀತದಲ್ಲ, ಅದು ಈ ಪುನರುಜ್ಜೀವನದ ಮುಖ್ಯ ಲಕ್ಷಣವಾಗಿರುತ್ತೆ. ಇದನ್ನು ಶ್ರೇಷ್ಠಾನುಕರಣೆ ಅಂತ ಕರೀತಾರೆ. ನೋಡಿ, ಶ್ರೇಷ್ಠಾನುಕರಣೆ ಅಂತ ಏನು ಅಂತ ಕೇಳ್ತಾರೆ ಎಕ್ಸಾಮ್ಗಳಲ್ಲಿ. ಶ್ರೇಷ್ಠಾನುಕರಣೆ ಅಂದರೆ ಏನು ಅಂತ. ಶ್ರೇಷ್ಠಾನುಕರಣೆ ಅಂದರೆ ಏನಂದರೆ, ಜನರು ಶ್ರೇಷ್ಠ ಸಂಸ್ಕೃತಿಯ ಬಗ್ಗೆ ತಳೆದ ಆಸಕ್ತಿ ಯಾವುದು ಶ್ರೇಷ್ಠ ಅನಿಸುತ್ತೋ ಅದನ್ನು ಅನುಕರಿಸುವ ಪ್ರವೃತ್ತಿಯನ್ನು ಶ್ರೇಷ್ಠಾನುಕರಣೆ ಅಂತ ಕರೀತಾರೆ. ನೆಕ್ಸ್ಟ್, ಗ್ರೀಕ್ ಮತ್ತು ರೋಮನ್ ವಿದ್ವಾಂಸರು ಇಟಲಿಗೆ ವಲಸೆ ಬಂದು ನೆಲೆಸಿದರು. ಇವುಗಳೆಲ್ಲವೂ ಈ ಪುನರುಜ್ಜೀವನದ ಲಕ್ಷಣಗಳಾಗಿದ್ದಾವೆ. ನೋಡಿ, ನೆಕ್ಸ್ಟ್ ಪುನರುಜ್ಜೀವನ ಸಾಹಿತ್ಯ ಬರುತ್ತೆ. ಪುನರುಜ್ಜೀವನದೊಂದಿಗೆ ಆಧುನಿಕ ಯುರೋಪ್ ಪ್ರಾರಂಭವಾಗುತ್ತೆ. ಇಟಲಿಯ ಅನೇಕ ಸಾಹಿತ್ಯ ದಿಗ್ಗಜರ ತವರೂರು ಕೂಡ ಆಗುತ್ತೆ. ಇಟಲಿಯನ ಈ ಪುನರುಜ್ಜೀವನ ಚಳವಳಿಯ ತವರೂರು ಕೂಡ ಆಗಿದೆ. ಫ್ರಾನ್ಸ್, ಇಂಗ್ಲೆಂಡ್, ಜರ್ಮನಿ ಮತ್ತು ಸ್ಪೇನ್ ದೇಶಗಳು ಕೂಡ ಸಾಕಷ್ಟು ಸಾಹಿತ್ಯ ಸುಧೆಯನ್ನು ಹರಿಸ್ತವೆ. ಈ ಕಾಲದ ಸಾಹಿತ್ಯ ತಿರುಳು ಧರ್ಮವಾಗಿರದೆ ಪ್ರಾಪಂಚಿಕ ವಿಷಯವಾಗಿತ್ತು. ಮಾನವನ ದೇಹ, ಅಂಗಸೌಷ್ಠವ ಮುಂತಾದ ವಿಷಯಗಳ ಬಗ್ಗೆ ಇಲ್ಲಿ ಸಾಹಿತ್ಯಗಳು ರಚನೆ ಆಗ್ತವೆ. ಲ್ಯಾಟಿನ್ ಬದಲು ಯುರೋಪಿನ ಪ್ರಾದೇಶಿಕ ಭಾಷೆಗಳು ಇಲ್ಲಿ ಬಳಕೆಗೆ ಬರ್ತವೆ. ಓಕೆ, ನೆಕ್ಸ್ಟ್ ಪೆಟ್ರಾರ್ಕ್ ಬರ್ತಾರೆ. ಪೆಟ್ರಾರ್ಕ್ ಬಗ್ಗೆ ಸ್ವಲ್ಪ ನೋಡೋಣ. ಪೆಟ್ರಾರ್ಕ್ 1304ರಿಂದ 1374ರವರೆಗೂ ಇರ್ತಾರೆ. ಪೆಟ್ರಾರ್ಕ್ನನ್ನು ಪುನರುಜ್ಜೀವನದ ಜನಕ ಅಂತ ಕರೀತಾರೆ. ನೋಡಿ, ಇದು ಸಹ ಸಾಕಷ್ಟು ಸಾರಿ ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಪುನರುಜ್ಜೀವನದ ಜನಕ ಯಾರು? ಪೆಟ್ರಾರ್ಕ್ನನ್ನು ಕರೀತಾರೆ. ಇವನು ಸುಮಾರು 200 ಲ್ಯಾಟಿನ್ ಮತ್ತು ಗ್ರೀಕ್ ಹಸ್ತಪ್ರತಿಗಳನ್ನು ಸಂಗ್ರಹಿಸ್ತಾನೆ. ನೋಡಿ, 200 ಲ್ಯಾಟಿನ್ ಮತ್ತು ಗ್ರೀಕ್ ಹಸ್ತಪ್ರತಿಗಳನ್ನು ಸಂಗ್ರಹ ಮಾಡ್ತಾನೆ. ಆಫ್ರಿಕಾ ಇವನ ಪ್ರಸಿದ್ಧ ಕಾವ್ಯ ಆಗಿರುತ್ತೆ. ನೋಡಿ, ಆಫ್ರಿಕಾ ಒಂದು ಕಾವ್ಯ, ಇದನ್ನ ರಚನೆ ಮಾಡಿದವರು ಯಾರು? ಪೆಟ್ರಾರ್ಕ್. ಈ ತರ ಕೇಳ್ತಾರೆ, ಆಫ್ರಿಕಾ ಇದು ಏನು ಅಂತ. ಈ ತರ ಡಬಲ್ ಇನ್ವರ್ಟೆಡ್ ಕಾಮದಲ್ಲಿ ಕೊಟ್ಟು ಆಫ್ರಿಕಾ ಇದು ಏನು ಅಂತ ಕೊಡ್ಬೋದಿಲ್ಲ. ಆಫ್ರಿಕಾ ಒಂದು ಸಾಹಿತ್ಯ ಆಗಿತ್ತು, ಈ ತರ ಪಾಯಿಂಟ್ ಎಲ್ಲ ಮೇಲೆ ಕೊಟ್ಟು ಪುನರುಜ್ಜೀವನದ ಜನಕ ಇವ ಮತ್ತೆ 200 ಲ್ಯಾಟಿನ್ ಮತ್ತು ಗ್ರೀಕ್ ಹಸ್ತಪ್ರತಿಗಳನ್ನು ರಚನೆ ಮಾಡಿದ, ಈ ತರ ಎಲ್ಲ ಕೊಟ್ಟು ಇದು ಯಾರಿಗೆ ಸಂಬಂಧಪಟ್ಟಿದೆ ಅಂತಾನು ಕೇಳ್ತಾರೆ. ನೋಡಿ, ನಾನಾ ರೀತಿಯಲ್ಲಿ ಕ್ವಶನ್ಸ್ ರೈಸ್ ಆಗ್ತವೆ. ಈ ಆಫ್ರಿಕಾ ಕಾವ್ಯ ಬರೆದವರು ಯಾರು? ಪೆಟ್ರಾರ್ಕ್ ಅಂತ ನೆನಪಲ್ಲಿದ್ರೆ ನಿಮ್ಗೆ ಈಸಿಯಾಗಿ ಆನ್ಸರ್ ಹಾಕ್ಬೋದು. ಇದು ಲ್ಯಾಟಿನ್ ಭಾಷೆಯಲ್ಲಿದೆ. ಆಫ್ರಿಕಾ ಕಾವ್ಯ ಇದು ಲ್ಯಾಟಿನ್ ಭಾಷೆಯಲ್ಲಿದೆ. ನೋಡಿ, ಅನೇಕ ಗೀತೆಗಳು ಹಾಗೂ ಸಾನೆಟ್ಗಳು ರಚನೆಗೆ ಪ್ರಖ್ಯಾತನಾಗಿದ್ದನು ಈ ಪೆಟ್ರಾರ್ಕ್. ಮಾನವನ ಸುಖ ದುಃಖಗಳ ಆಪ್ತ ಹಾಗೂ ಗಾಢ ಅಭಿವ್ಯಕ್ತವನ್ನ ಪೆಟ್ರಾರ್ಕ್ನ ಕವಿತೆಗಳಲ್ಲಿ ಕಾಣಬಹುದು. ಓಕೆ, ಬೊಕಾಶಿಯೋ ಇಟಾಲಿಯನ್ ಭಾಷೆಯಲ್ಲಿ ರಚಿಸಿದ 100 ಕಥೆಗಳ ಸಂಗ್ರಹ ಆಗಿದೆ. ಸಂಗ್ರಹ ಯಾವುದು? ಡೆಕಮೆರನ್ ಆಗಿದೆ. ನೋಡಿ, ಡೆಕಮೆರನ್. ಡಾಂಟೆ ರಚಿಸಿದ ಪ್ರಸಿದ್ಧ ಕೃತಿ ಡಿವೈನ್ ಕಾಮಿಡಿ. ನೋಡಿ, ಬೊಕಾಶಿಯೋ ಅನ್ನೋ ವ್ಯಕ್ತಿ ಇಟಲಿ ಭಾಷೆಯಲ್ಲಿ ಡೆಕಮೆರನ್ ಅನ್ನೋ ಒಂದು ಕಥೆಗಳ ಸಂಗ್ರಹವನ್ನು ರಚನೆ ಮಾಡ್ತಾನೆ. ಹಾಗೆ ಡಾಂಟೆ ಅನ್ನೋ ವ್ಯಕ್ತಿ ಡಿವೈನ್ ಕಾಮಿಡಿ ಅನ್ನೋ ಕೃತಿಯನ್ನು ರಚನೆ ಮಾಡ್ತಾನೆ. ಇಂಗ್ಲೆಂಡಿನ ಚಾಸರ್ ಬರೆದ ಕಾಂಟರ್ಬರಿ ಟೇಲ್ಸ್ ಅಂತ ಯಾರು ಬರೀತಾರೆ? ಇಂಗ್ಲೆಂಡಿನ ಚಾಸರ್ ಬರೀತಾರೆ. ಹಾಗೆ ಸ್ಪೇನಿನ ಸರ್ವಾಂಟಿಸ್ ಬರೆದ ಡಾನ್ ಕಿಹೌಟಿ. ಈ ಸರ್ವಾಂಟಿಸ್ ಡಾನ್ ಕಿಹೌಟಿ ಅನ್ನೋ ಒಂದು ಕೃತಿಯನ್ನು ಬರೀತಾನೆ. ಇಂಗ್ಲೆಂಡ್ನ ಥಾಮಸ್ ಮೂರ್ ರಚಿಸಿದ ಯುಟೋಪಿಯಾ. ಥಾಮಸ್ ಮೂರ್ ಇವರು ಯುಟೋಪಿಯಾ ಅನ್ನೋ ಕೃತಿಯನ್ನು ರಚನೆ ಮಾಡ್ತಾರೆ. ಇವು ಪ್ರಸಿದ್ಧ ಕೃತಿಗಳಾಗಿದ್ದಾವೆ. ಇಂಗ್ಲೆಂಡಿನ ಶೇಕ್ಸ್ಪಿಯರ್ ಒಬ್ಬ ಶ್ರೇಷ್ಠ ಕವಿ ಮತ್ತು ನಾಟಕಕಾರ ಆಗಿದ್ದಾರೆ. ಅವನು ಅನೇಕ ಪ್ರಸಿದ್ಧ ದುಃಖಾಂತ ಸುಖಾಂತ ನಾಟಕಗಳನ್ನು ಬರೆದಿದ್ದಾರೆ. ಲಂಡನ್ನಲ್ಲಿ ಸ್ಥಾಪನೆಯಾದ
ಸೈಂಟ್ ಪಾಲ್ ಶಾಲೆಯು ಈ ನೂತನ ಜ್ಞಾನ ಕಲೆಗಾಗಿಯೇ ಮೀಸಲಾಗಿದೆ. ಏನು ಈ ಸೈಂಟ್ ಪಾಲ್ ಶಾಲೆ ಎಲ್ಲಿದೆ ಅಂತ ಕೇಳಿದಾಗ ಲಂಡನ್ನಲ್ಲಿ ಅನ್ನೋದು ನೆನಪಿರಲಿ. ಇದು ನೂತನ ಜ್ಞಾನದ ಕಲೆಗಾಗಿಯೇ ಮೀಸಲಾಗಿದೆ. ಓಕೆ, ಇನ್ನೊಂದ್ಸತಿ ನೋಡ್ಕೊಂಡ್ಬಿಡಿ. ಬೊಕಾಶಿಯೋ ಡೆಕಮರನ್ ಬರೀತಾರೆ, ಡಾಂಟೆ ಡಿವೈನ್ ಕಾಮಿಡಿ ಬರೀತಾರೆ, ಆಮೇಲೆ ಚಾಸರ್ ಇಂಗ್ಲೆಂಡಿನವನು, ಈತ ಕಾಂಟರ್ಬರಿ ಟೇಲ್ಸ್ ಅಂತ ಬರೀತಾರೆ. ಈ ಸ್ಪೇನಿನ ಸರ್ವಾಂಟಿಸ್ ಇವರು ಡಾನ್ ಕಿಹೌಟಿ ಅನ್ನೋ ಒಂದು ಕೃತಿನ ಬರೀತಾರೆ. ಇಂಗ್ಲೆಂಡ್ನ ಥಾಮಸ್ ಮೂರು ಯುಟೋಪಿಯಾ ಅನ್ನೋ ಒಂದು ಕೃತಿನ ಬರೀತಾರೆ. ಓಕೆ, ಇವೆಲ್ಲ ಪ್ರಸಿದ್ಧ ಕೃತಿಗಳಾಗಿದ್ದಾವೆ. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ಪುನರುಜ್ಜೀವನದಲ್ಲಿ ಕಲೆ, ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆ ಅನ್ನೋದನ್ನು ನೋಡೋಣ. ಈ ಕಾಲದಲ್ಲಿ ಕಲೆಯು ಅತ್ಯಂತ ಸರಳವಾಗಿಯೂ ಸ್ವಾಭಾವಿಕವಾಗಿಯೂ ಇತ್ತು. ಪೌರಾಣಿಕ ವ್ಯಕ್ತಿಗಳು ದೇವಪುತ್ರ ಯೇಸುಕ್ರಿಸ್ತ ಮತ್ತು ಅವನ ಶಿಷ್ಯರನ್ನ ಮಾನವ ಸಹಜ ಭಾವನೆಗಳೊಂದಿಗೆ ಶಿಲ್ಪಚಿತ್ರಗಳಲ್ಲಿ ಕಲಾವಿದರು ಮೂಡಿಸಿದರು. ಈ ಯೇಸುಕ್ರಿಸ್ತ ಇದ್ದಾರಲ್ಲ, ಅವ್ರ ಬಗ್ಗೆ ಮತ್ತು ಅವರ ಶಿಷ್ಯರ ಬಗ್ಗೆ ಇಲ್ಲಿ ಸಹಜ ಭಾವನೆಗಳೊಂದಿಗೆ ಶಿಲ್ಪಗಳಲ್ಲಿ ಕೆತ್ತನೆ ಮಾಡಲಾಗಿದೆ ನೋಡಿ. ಶಿಲ್ಪಚಿತ್ರಗಳಲ್ಲಿ ಕಲಾವಿದರು ಮೂಡಿಸಿದ್ದಾರೆ. 16ನೇ ಶತಮಾನದಲ್ಲಿ ಇಟಲಿಯಲ್ಲಿ ಅನೇಕ ಕಲಾಕಾರರಿದ್ದರು. ಈ ಮೈಕಲ್ ಏಂಜೆಲೋ ಅಂತ ಬರ್ತಾರೆ. ಮೈಕಲ್ ಏಂಜೆಲೋ, ರಾಫೆಲ್ ಮತ್ತು ಲಿಯೋನಾರ್ಡೋ ದ ವಿಂಚಿ ಅಂತ ಬರ್ತಾರೆ. ಟಿಟಿಯಾನ್ ಇವರು ಪ್ರಮುಖ ಕಲಾಕಾರರಾಗಿದ್ದರು. ನೋಡ್ರಿ, ಈ ಪುನರುಜ್ಜೀವನ ಚಳವಳಿಯಲ್ಲಿ ಪ್ರಮುಖ ಕಲಾಕಾರರು ಯಾರು ಅಂತ ಕೇಳಬಹುದು, ಅಥವಾ ಈ ಥರ ಕಲಾಕಾರರನ್ನ ಕೊಟ್ಟು ಇವರಲ್ಲಿ ಯಾರು ಪುನರುಜ್ಜೀವನ ಚಳವಳಿಯಲ್ಲಿ ಅಥವಾ ಪುನರುಜ್ಜೀವನದ ಕಲೆ ಮತ್ತು ವಾಸ್ತುಶಿಲ್ಪಗಳಲ್ಲಿ ಕಂಡು ಬರೋದಿಲ್ಲ ಅಂತಲೂ ಸಹ ಕೇಳಬಹುದು. ಸೊ ಆವಾಗ ನೆನಪಲ್ಲಿ ಇಟ್ಕೊಳ್ರಿ, ಮೈಕಲ್ ಏಂಜೆಲೋ, ರಾಫೆಲು, ಲಿಯೋನಾರ್ಡೋ ದ ವಿಂಚಿ, ಟಿಟಿಯಾನ್ ಇವರೆಲ್ಲರೂ ಇಲ್ಲಿರ್ತಕ್ಕಂಥ ಪ್ರಸಿದ್ಧ ಕಲಾಕಾರರಾಗಿದ್ದಾರೆ. ಮೈಕಲ್ ಏಂಜೆಲೋವಿನ ಆ್ಯಡಮ್ ಮತ್ತು ಕೊನೆಯ ತೀರ್ಮಾನ ಆ್ಯಡಮ್ ಇದು ಮೈಕಲ್ ಏಂಜೆಲೋ ಅವ್ರದ್ದಾಗಿದೆ. ಲಿಯೋನಾರ್ಡೋ ದ ವಿಂಚಿಯ ಲಾಸ್ಟ್ ಸಪ್ಪರ್, ಮೊನಾಲಿಸಾ ಇವರು ಲಿಯೋನಾರ್ಡೋ ಡ ವಿಂಚಿ ಅವ್ರದ್ದಾಗಿದೆ. ಹಾಗೆ ರಫಾಲ್ನ ಸಿಸ್ಟೈನ್ ಮಡೋನ್ನ ಅಂತ ಬರುತ್ತೆ, ಮತ್ತು ಟಿಟಿಯನ್ನ ಅಸಂಪ್ಷನ್ ಆಫ್ ದಿ ವರ್ಜಿನ್ ಅಂತ ಬರುತ್ತೆ. ಇವುಗಳೆಲ್ಲ ಏನು ಪ್ರಸಿದ್ಧ ವರ್ಣಚಿತ್ರಗಳಾಗಿದ್ದಾವೆ ನೋಡಿ. ಈ ಥರ ಕೊಟ್ಬಿಟ್ಟು ಇವುಗಳು ಏನು ಅಂತ ಕೇಳ್ಬೋದು, ಕೃತಿನ, ಗ್ರಂಥನ, ಕಾವ್ಯನ, ನಾಟಕನ ಅಥವಾ ವರ್ಣಚಿತ್ರಗಳ ಅಂತ ಕೊಡ್ತಾರೆ. ಸೊ ನೆನಪಲ್ಲಿ ಇಟ್ಕೊಳ್ರಿ, ಇವೆಲ್ಲ ಏನು ಪ್ರಸಿದ್ಧ ವರ್ಣಚಿತ್ರಗಳಾಗಿದ್ದಾವೆ. ಓಕೆ, ಮೈಕಲ್ ಏಂಜೆಲೋ ಅವ್ರದ್ದು ಆ್ಯಡಮ್ ಮತ್ತು ಕೊನೆಯ ತೀರ್ಮಾನ, ಆಮೇಲೆ ಲಿಯೋನಾರ್ಡೋ ಡ ವಿಂಚಿ ಅವ್ರದ್ದು ಲಾಸ್ಟ್ ಸಪ್ಪರು, ಮೊನಾಲಿಸಾ. ಹಾಗೆ ರಫೇಲ್ನ ಸಿಸ್ಟೈನ್ ಮಡೋನ್ನ ಅಂತ ಬರುತ್ತೆ. ಆಮೇಲೆ ಟಿಟಿಯನ್ ಅವ್ರದ್ದು ಅಸಂಪ್ಷನ್ ಆಫ್ ದಿ ವರ್ಜಿನ್ ಅಂತ ಬರುತ್ತೆ. ಇವುಗಳೇನು ಪ್ರಮುಖ ವರ್ಣಚಿತ್ರಗಳಾಗಿದ್ದಾವೆ. ಓಕೆ, ಇಲ್ಲಿದೆ ನೋಡಿ ವರ್ಣಚಿತ್ರಗಳು, ಪುನರುಜ್ಜೀವನ ಕಾಲದ ಚಿತ್ರ ನೋಡಿ, ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಓಕೆ, ಈ ಥರ ಚಿತ್ರ ತೆಗೆಯೋದಕ್ಕೆ ನಿಜವಾಗ್ಲೂ ಅವರಿಗೆ ಅಷ್ಟು ಪೇಷನ್ಸ್ ಇರಲೇಬೇಕು. ಯಾಕಂದರೆ ನೋಡಿ ಎಷ್ಟು ಚೆನ್ನಾಗಿ ಚಿತ್ರ ಬಿಡಿಸಿದ್ದಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಪುನರುಜ್ಜೀವನ ಕಾಲದಲ್ಲಿ ವಿಜ್ಞಾನ ಅಂತ ಬರುತ್ತೆ. ಆಧುನಿಕ ವಿಜ್ಞಾನದ ಜನನ. ಪುನರುಜ್ಜೀವನ ಕಾಲದಿಂದಲೇ ಆಧುನಿಕ ವಿಜ್ಞಾನವು ಜನ್ಮ ತಾಳಿತು. ವಿಜ್ಞಾನವು ಧಾರ್ಮಿಕ ನಂಬಿಕೆಗಳನ್ನು ಬದಿಗೊತ್ತಿ ಹೊಸ ಸಂಶೋಧನೆಗಳು ಪ್ರಕಟಿಸ್ತವೆ ನೋಡಿ. ವಿಜ್ಞಾನ ಏನಾಗುತ್ತೆ, ಈ ಧಾರ್ಮಿಕ ನಂಬಿಕೆಗಳನ್ನು ಬದಿಗೊತ್ತಿ ಹೊಸ ಸಂಶೋಧನೆಗಳನ್ನು ಪ್ರಕಟಿಸ್ತವೆ. ಈ ಡಾಕ್ಟರ್ಸ್ ಆಗಿರ್ಬೋದು, ವಿಜ್ಞಾನಿಗಳಾಗಿರ್ಬೋದು, ಯಾವುದನ್ನು ಈ ಧಾರ್ಮಿಕ ಆಚರಣೆಗಳಿಂದಿಲ್ಲ, ಧಾರ್ಮಿಕದ ಹಿನ್ನೆಲೆ ಇಟ್ಕೊಂಡು ಈ ಥರ ನಂಬಿರ್ತಾರಲ್ಲ, ಏನೋ ಒಂದಾದರೆ ನಾವು ಪೂಜೆ ಮಾಡೋದ್ರಿಂದ ನಮಗೆ ಈ ಥರ ಕಾಯಿಲೆ ವಾಸಿ ಆಗುತ್ತೆ, ಇಲ್ಲ ನಮ್ಮ ಸಂಪತ್ತು ಹೆಚ್ಚುತ್ತೆ, ಈ ಥರ ಎಲ್ಲ ನಂಬಿಕೆ ಇಟ್ಕೊಂಡಿರ್ತಾರಲ್ಲ, ಅದನ್ನೆಲ್ಲನೂ ಈ ವಿಜ್ಞಾನ ಏನು ಮಾಡುತ್ತೆ, ಸಂಶೋಧನೆ ಮೂಲಕ ಪ್ರಕಟಿಸುತ್ತೆ. ಅದೆಲ್ಲ ನಂಬಿಕೆಗಳು ಸುಳ್ಳು ಅನ್ನೋದು ಈ ವಿಜ್ಞಾನ ಪ್ರಕಟಿಸುತ್ತೆ ನೋಡಿ, ಸಾಬೀತು ಮಾಡ್ತವೆ. ಮಾನವನ ಬಗ್ಗೆ ತಿಳಿಯುವ ವಿಷಯವು ಈ ಕಾಲದಲ್ಲಿ ಹೊಸ ಆವಿಷ್ಕಾರಗಳಿಗೆ ನಾಂದಿಯಾಗುತ್ತೆ. ಮಧ್ಯಕಾಲದಲ್ಲಿ ಜನರು ಯಾವುದೇ ರೀತಿ ಪ್ರಶ್ನಿಸದೆ ಎಲ್ಲವನ್ನ ಒಪ್ಪಿಕೊಳ್ಳುತ್ತಿದ್ರು. ಮಧ್ಯಕಾಲದಲ್ಲಿ ಜನರು ಪ್ರಶ್ನೆ ಮಾಡ್ದೇನೆ ಎಲ್ಲನೂ ಸಹ ಒಪ್ಕೊಂತಿದ್ರು.
ಅವಶ್ಯಕತೆ ಮತ್ತು ಪ್ರಶ್ನಿಸುವ ಮನೋಭಾವ ಬೆಳೆದಂತೆ ವೈಜ್ಞಾನಿಕ ಸಂಶೋಧನೆಗಳು ಹೆಚ್ಚಿಗೆ ಆಗ್ತವೆ. ಫ್ರಾನ್ಸಿಸ್ ಬೇಕನ್ ಪ್ರಾಚೀನ ವೈಜ್ಞಾನಿಕ ತೀರ್ಮಾನಗಳು ಪರಿಣತ ಜ್ಞಾನವನ್ನು ಪ್ರತಿನಿಧಿಸುವುದಿಲ್ಲವೆಂದು ಘೋಷಿಸಿದನು. ಯಾರು? ಫ್ರಾನ್ಸಿಸ್ ಬೇಕನ್ ಏನು ಮಾಡ್ತಾನೆ, ಈ ಪ್ರಾಚೀನ ವೈಜ್ಞಾನಿಕ ತೀರ್ಮಾನಗಳು ಪರಿಣತ ವಿಜ್ಞಾನವನ್ನು ಪ್ರತಿನಿಧಿಸುವುದಿಲ್ಲ ಅಂತೇಳಿ ಘೋಷಣೆ ಮಾಡ್ತಾನೆ. ನೆಕ್ಸ್ಟ್, ಡೆಕಾರ್ತೆಯು ಸಂದೇಹ ಮಾರ್ಗವನ್ನು ಕೊಡುಗೆ ನೀಡಿ ಯಾವುದನ್ನೇ ಆದರೂ ಒಪ್ಪಿಕೊಳ್ಳುವ ಮೊದಲು ಪ್ರಶ್ನಿಸುವ ವಿಷಯವನ್ನು ಮಂಡಿಸಿದನು. ನೋಡಿ, ಈ ಡೆಕಾರ್ತೆ ಏನು ಮಾಡ್ತಾನೆ, ನೀನು ಯಾವುದನ್ನು ಒಪ್ಕೊಳ್ಳೋಕ್ಕಿಂತ ಮುಂಚೆ ಅದನ್ನು ಪ್ರಶ್ನೆ ಮಾಡು ಅನ್ನೋ ಒಂದು ವಿಷಯವನ್ನು ಮಂಡಿಸ್ತಾರೆ. ಪೋಲೆಂಡಿನ ಕೋಪರ್ನಿಕಸನು ಗ್ರೀಸ್ನ ಟಾಲೆಮಿಯ ಭೂಕೇಂದ್ರದ ವಾದವು ಸುಳ್ಳೆಂದು ತೋರಿಸಿ ಗ್ರಹಗಳ ಸೌರಕೇಂದ್ರೀಯ ಸಿದ್ಧಾಂತವನ್ನು ಪ್ರತಿಪಾದಿಸಿದ. ಪೋಲೆಂಡಿನ ಕೋಪರ್ನಿಕಸ್ ಏನು ಮಾಡ್ತಾನೆ, ಗ್ರೀಸ್ನ ಟಾಲೆಮಿ ಭೂಕೇಂದ್ರ ಸಿದ್ಧಾಂತವನ್ನು ಮಂಡಿಸಿರ್ತಾರೆ, ಅದನ್ನು ಸುಳ್ಳು ಅಂತೇಳಿ ತೋರಿಸಿ ಗ್ರಹಗಳ ಸೌರಕೇಂದ್ರೀಯ ಸಿದ್ಧಾಂತವನ್ನು ಈತ ಪ್ರತಿಪಾದಿಸ್ತಾನೆ. ನೆಕ್ಸ್ಟ್ ಕೆಪ್ಲರ್ ಬರ್ತಾರೆ. ಕೆಪ್ಲರನು ಒಬ್ಬ ಜರ್ಮನಿಯ ವಿಜ್ಞಾನಿಯಾಗಿರ್ತಾರೆ. ಗ್ರಹಗಳು ಸೂರ್ಯನನ್ನ ದೀರ್ಘವೃತ್ತಾಕಾರದಲ್ಲಿ ಸುತ್ತುತ್ತವೆ ಅಂತ ತಿಳಿಸ್ತಾನೆ. ನೋಡಿ, ಗ್ರಹಗಳು ಸೂರ್ಯನನ್ನ ದೀರ್ಘವೃತ್ತಾಕಾರದಲ್ಲಿ ಸುತ್ತುತ್ತವೆ ಅಂತ ತಿಳಿಸಿದವರು ಯಾರು ಅಂತ ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿದ್ರು. ಜರ್ಮನಿಯ ವಿಜ್ಞಾನಿಯಾಗಿರ್ತಕ್ಕಂಥ ಕೆಪ್ಲರನ್ನು ಇದನ್ನು ತಿಳಿಸ್ತಾರೆ. ನೆಕ್ಸ್ಟ್ ಗೆಲಿಲಿಯೋ ಬರ್ತಾರೆ. ಗೆಲಿಲಿಯೋ ದೂರದರ್ಶಕ ಯಂತ್ರವನ್ನು ಕಂಡುಹಿಡಿದ. ದೂರದರ್ಶಕ ಯಂತ್ರವನ್ನು ಕಂಡುಹಿಡಿದವರು ಯಾರು ಅಂತ ಎಕ್ಸಾಮ್ಗಳಲ್ಲಿ ಕೇಳಿದ್ರು. ಸೊ ಗೆಲಿಲಿಯೋ ನೋಡಿ, ಕೋಪರ್ನಿಕಸನ ಪರಿಕಲ್ಪನೆಯನ್ನು ಬೆಂಬಲಿಸ್ತಾನೆ. ಹಾಗೆ ಚರ್ಚ್ನ ಒತ್ತಡಕ್ಕೆ ಮಣಿದು ತನ್ನ ಹೇಳಿಕೆಯನ್ನು ಹಿಂತೆಗೆದುಕೊಳ್ತಾನೆ. ಚರ್ಚ್ನ ಒತ್ತಡ ಇವ್ರ ಮೇಲೆ ಬೀಳುತ್ತೆ, ಆದ್ರಿಂದ ಈತ ಏನು ಮಾಡ್ತಾನೆ, ಈ ಕೋಪರ್ನಿಕಸ್ನ ವಾದವನ್ನು ಅವರ ಒತ್ತಡಕ್ಕೆ ಮಣಿದು ತನ್ನ ಹೇಳಿಕೆಯನ್ನು ಹಿಂತೆಗೆದುಕೊಳ್ತಾನೆ ಗೆಲಿಲಿಯೋ. ಓಕೆ, ನೆಕ್ಸ್ಟ್ ನೋಡಿ, ನಮ್ಮ ಭಾರತೀಯ ವಿಜ್ಞಾನಿ ಆರ್ಯಭಟ ಇರ್ತಾರಲ್ಲ, ಅವರು ಕೋಪರ್ನಿಕಸನ್ಕಿಂತ ಮುಂಚೆನೆ ಸೂರ್ಯಕೇಂದ್ರ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ರು. ಅಂದರೆ ಸೂರ್ಯನ ಸುತ್ತ ಭೂಮಿ ಸುತ್ತತ್ತೆ ಅಂತ ಹೇಳಿದ್ರು. ಸೂರ್ಯಕೇಂದ್ರ ಸಿದ್ಧಾಂತ ಅಂದ್ರೇನು? ಈ ಭೂಮಿ ಮತ್ತು ಇತರ ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತವೆ, ಇದರಿಂದಾಗಿ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣಗಳು ಉಂಟಾಗ್ತವೆ ಅಂತ ಭಾರತೀಯ ವಿಜ್ಞಾನಿ ಆಗಿರ್ತಕ್ಕಂಥ ಆರ್ಯಭಟರು ತಿಳಿಸಿದ್ರು ಕೋಪರ್ನಿಕಸನ್ಕಿಂತ ಮುಂಚೆನೆ. ಆದರೆ ಅಷ್ಟು ಕೋಪರ್ನಿಕಸನಷ್ಟು ಆತನ ಸಿದ್ಧಾಂತದಷ್ಟು ಬೇಗ ಬೆಳಕಿಗೆ ಬರೋದಿಲ್ಲ. ಹಾಗಾಗಿ ನಮ್ಮ ಭಾರತೀಯ ವಿಜ್ಞಾನಿಗಳು ಮಾಡಿರ್ತಕ್ಕಂಥ ಸಾಧನೆಗಳು ಬೇರೆ ವಿದೇಶಿ ವಿಜ್ಞಾನಿಗಳಕ್ಕಿಂತನೂ ಮಹೋನ್ನತವಾಗಿದ್ದಾವೆ. ಓಕೆ, ನೆಕ್ಸ್ಟ್ ನೋಡೋಣ ಬಿಡಿ. ನ್ಯೂಟನನ ಬಗ್ಗೆ ನೋಡೋಣ. ನ್ಯೂಟನನು ಗುರುತ್ವಾಕರ್ಷಣೆಯ ನಿಯಮಗಳನ್ನು ಕಂಡುಹಿಡಿದನು ಹಾಗೂ ಎಲ್ಲ ಆಕಾಶಕಾಯಗಳ ಚಲನೆಗಳು ಗುರುತ್ವಾಕರ್ಷಣೆಯ ನಿಯಂತ್ರಣಕ್ಕೆ ಒಳಪಟ್ಟಿವೆ ಅಂತ ತಿಳಿಸ್ತಾನೆ. ಆಕಾಶಕಾಯಿಗಳು ಚಲನೆ ಆಗ್ತಾವಲ್ಲ, ಅವುಗಳೆಲ್ಲವೂ ಗುರುತ್ವಾಕರ್ಷಣೆಯ ನಿಯಂತ್ರಣಕ್ಕೆ ಒಳಪಟ್ಟು ಚಲನೆ ಮಾಡ್ತವೆ ಅಂತ ನ್ಯೂಟನ್ನರು ತಿಳಿಸಿಕೊಡ್ತಾರೆ. ನೋಡಿ, ಇಲ್ಲಿದ್ದಾರೆ ನೋಡಿ, ಇವರು ಗೆಲಿಲಿಯೋ, ಇವರು ಕೆಪ್ಲರ್. ನೋಡಿ, ಎಲ್ಲರ ಫೋಟೋನು ಕೊಟ್ಟಿದ್ದಾರೆ. ಇವರು ನ್ಯೂಟನ್. ನೋಡಿ, ಈ ಥರ ಫೋಟೋ ಕೊಟ್ಬಿಟ್ಟು ಇವ್ರ ಬಗ್ಗೆ ಬರೀರಿ ಅಂತಲೂ GPSTRಗೆ ಕೇಳಿದರು. ಸೊ 2021ರಲ್ಲಿ ಏನು ಎಕ್ಸಾಮ್ ನಡೀತಲ್ಲ, ಅದಕ್ಕಿಂತ ಮುಂಚೆ ನಡೀತಲ್ಲ, ಅದರಲ್ಲಿ ಕೇಳಿದರು. ಸೊ ಈ ಥರ ಫೋಟೋನು ನೆನಪಲ್ಲಿ ಇಟ್ಕೊಳ್ರಿ. ಯಾವ ಥರ ಎಕ್ಸಾಮ್ ಕೇಳ್ತಾರೆ ಅಂತಲೇ ಗೊತ್ತಾಗಲ್ಲ, ಆ ಥರ ಇರ್ತವೆ ಕ್ವಶನ್ಸು. ಓಕೆ, ರಸಾಯನಶಾಸ್ತ್ರ, ವೈದ್ಯಶಾಸ್ತ್ರ ಮತ್ತು ಶರೀರಶಾಸ್ತ್ರಗಳ ಅಭ್ಯಾಸದಲ್ಲಿ ಹೆಚ್ಚು ಆಸಕ್ತಿಯನ್ನು ತೋರಿಸಲಾಗುತ್ತೆ. ಆಂಡೋವಸಾಲಿಯಸ್ ಶರೀರದ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಮಾಂಸಖಂಡಗಳು, ಮಿದುಳು, ಜೀರ್ಣಾಂಗ ಮತ್ತು ಜನನೇಂದ್ರಿಯಗಳಿಗೆ ಪರಿಣಾಮಕಾರಿ ಚಿಕಿತ್ಸೆಯನ್ನು ಮಾಡಬಹುದೆಂಬುದರ ಬಗ್ಗೆ ಶರೀರಶಾಸ್ತ್ರದ ಮೇಲೆ ವೈಜ್ಞಾನಿಕ ಗ್ರಂಥವನ್ನು ಬರೆದನು. ನೋಡಿ, ಶರೀರಶಾಸ್ತ್ರದ ಮೇಲೆ ವೈಜ್ಞಾನಿಕ ಗ್ರಂಥವನ್ನು ಯಾರು ಬರೆದ್ರು ಅಂತ ಕೇಳಬಹುದು. ಆಂಡೋವಸಾಲಿಯಸ್ ಅನ್ನೋರು ಈ ಶರೀರಶಾಸ್ತ್ರದ ಬಗ್ಗೆ ವೈಜ್ಞಾನಿಕ ಗ್ರಂಥವನ್ನು ಬರೀತಾರೆ. ಓಕೆ, ನೆಕ್ಸ್ಟ್ ಪುನರುಜ್ಜೀವನದ ಪರಿಣಾಮಗಳು ಬರುತ್ತವೆ. ಓಕೆ,
ಪುನರುಜ್ಜೀವನದ ಪರಿಣಾಮಗಳು. ಪುನರುಜ್ಜೀವನ ಕಾಲದಲ್ಲಿ ಜೀವನವನ್ನು ಕುರಿತು ಲೌಕಿಕ ಮಾರ್ಗ ಬೆಳೆಯುತ್ತೆ. ವಿಶ್ವದ ಬಗ್ಗೆ ವೈಜ್ಞಾನಿಕ ದೃಷ್ಟಿ ಬೆಳೆಯಿತು. ಆಮೇಲೆ ನಕ್ಷತ್ರಗಳ ಚಲನವಲನಗಳ ಜ್ಞಾನ ಬೆಳೆದು ಸಾಗರ ಮಾರ್ಗಗಳ ಶೋಧನೆ, ಭೂ ಅನ್ವೇಷಣೆ ಸಾಧ್ಯವಾಗುತ್ತೆ. ನೋಡಿ, ನಕ್ಷತ್ರಗಳ ಚಲನವಲನ ಯಾವ ರೀತಿ ಆಗ್ತವೆ ಅನ್ನೋ ಜ್ಞಾನ ಬೆಳೆದಾಗ ಸಾಗರ ಮಾರ್ಗಗಳ ಸಂಶೋಧನೆ ಆಗ್ತದೆ. ಆಮೇಲೆ ಭೂ ಅನ್ವೇಷಣೆಗಳಿಗೂ ಇದು ಸಾಧ್ಯವಾಗುತ್ತೆ. ವೈಜ್ಞಾನಿಕ ಶೋಧನೆಗಳು ಹಾಗೂ ತಂತ್ರಜ್ಞಾನದಿಂದ ಕೈಗಾರಿಕಾ ಕ್ರಾಂತಿ ಸಾಧ್ಯವಾಯಿತು. ಅಂಧಶ್ರದ್ಧೆಯನ್ನು ಖಂಡಿಸಲಾಗುತ್ತೆ. ಹೊಸ ಚಿಂತನೆಗಳಿಗೆ ಪ್ರೋತ್ಸಾಹ ದೊರೆಯುತ್ತೆ. ಹೊಸ ದೃಷ್ಟಿ ಮೂಡಿದ್ದರಿಂದ ಕ್ಯಾಥೋಲಿಕ್ ಚರ್ಚ್ನಲ್ಲಾದ ಬದಲಾವಣೆ ಅಥವಾ ಧಾರ್ಮಿಕ ಸುಧಾರಣಾ ಚಳವಳಿಗೆ ನಾಂದಿಯಾಗುತ್ತೆ. ಓಕೆ, ಇದಿಷ್ಟು ಪುನರುಜ್ಜೀವನದ ಪರಿಣಾಮ ಆಯಿತು. ಈಗ ಭೌಗೋಳಿಕ ಅನ್ವೇಷಣೆಯನ್ನು ನೋಡೋಣ. 16ನೇ ಶತಮಾನವನ್ನು ಭೌಗೋಳಿಕ ಅನ್ವೇಷಣೆಗಳ ಯುಗ ಅಂತ ಕರೀತಾರೆ. ನೋಡಿ, 16ನೇ ಶತಮಾನವನ್ನು ಭೌಗೋಳಿಕ ಅನ್ವೇಷಣೆಗಳ ಯುಗ ಅಂತ ಕರೀತಾರೆ. ಕೇಳಬಹುದು ನೋಡಿ, ಯಾವ ಶತಮಾನವನ್ನು ಭೌಗೋಳಿಕ ಅನ್ವೇಷಣೆಗಳ ಯುಗ ಅಂತ ಕರೀತಾರೆ ಅಂತ ಕೇಳಬಹುದು ಎಕ್ಸಾಮಲ್ಲಿ. ಸೊ ಇಂಪಾರ್ಟೆಂಟ್ ಆಗುತ್ತೆ. ಮಧ್ಯಕಾಲದ ಅಂತ್ಯದವರೆಗೂ ಯುರೋಪಿಯನ್ನರಿಗೆ ಭೌಗೋಳಿಕ ಜ್ಞಾನವು ಅಷ್ಟಾಗಿ ತಿಳಿದಿರಲಿಲ್ಲ. ಈ ಮಧ್ಯಕಾಲದ ಅಂತ್ಯವರೆಗೂ ಸಹ ಭೌಗೋಳಿಕ ಅನ್ವೇಷಣೆ ಬಗ್ಗೆ, ಈ ಭೌಗೋಳಿಕ ಜ್ಞಾನದ ಬಗ್ಗೆ ಅಷ್ಟಾಗಿ ಯುರೋಪಿಯನ್ನರಿಗೆ ತಿಳಿದಿರಲಿಲ್ಲ. ಆನಂತರದ ಬೆಳವಣಿಗೆಗಳಲ್ಲಿ ಯುರೋಪಿಯನ್ನರು ಪ್ರಪಂಚದ ಅನೇಕ ಭಾಗಗಳಿಗೆ ಸಮುದ್ರ ಮಾರ್ಗ ಕಂಡುಹಿಡಿದರು ಮತ್ತು ಹೊಸ ಖಂಡಗಳಾದ ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ ಹಾಗೂ ಆಸ್ಟ್ರೇಲಿಯಾಗಳು ಬೆಳಕಿಗೆ ಬಂದವು. ನೋಡಿ, ಇವರು ಭೂ ಅನ್ವೇಷಣೆಗಳನ್ನು ಮಾಡ್ತಾ ಹೊಸ ಖಂಡಗಳನ್ನು ಕಂಡುಹಿಡಿತಾರೆ. ನೋಡಿ, ಉತ್ತರ ಅಮೆರಿಕಾವನ್ನು ಕಂಡುಹಿಡಿತಾರೆ. ಇದನ್ನು ಇಂಡಿಯಾ ಅಂತ ಅಂದ್ಕೊಂಡು ಇಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಜನರನ್ನ ಇಂಡಿಯನ್ನರು ಅಂತ ಅವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರ್ತಾರೆ. ಬಟ್ ಸ್ವಲ್ಪ ದಿನಗಳ ನಂತರ ಗೊತ್ತಾಗುತ್ತೆ ಅದು ಉತ್ತರ ಅಮೆರಿಕಾ ಖಂಡ ಇದೆ ಅಂತ. ಇದರ ಇನ್ಫಾರ್ಮೇಷನ್ ಕೆಳಗಡೆ ಸಿಗ್ಬೋದು, ಹೇಳ್ತೀನಿ. ಆಮೇಲೆ ದಕ್ಷಿಣ ಅಮೆರಿಕಾನು ಕಂಡುಹಿಡಿತಾರೆ. ಹಾಗೆ ಆಸ್ಟ್ರೇಲಿಯಾಗಳು ಕೂಡ ಬೆಳಕಿಗೆ ಬರ್ತವೆ. ನೆಕ್ಸ್ಟು ನೋಡಿ, ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ದಿಕ್ಸೂಚಿ ನಾವಿಕರುಗಳು ತಲುಪಬೇಕಾದ ಪ್ರದೇಶದ ದಿಕ್ಕನ್ನು ತಿಳಿಯಲು ಉಪಯೋಗಿಸುವ ಸಾಧನ. ಈ ಥರ ಕೇಳ್ತಾರೆ. ನಾವಿಕರು ಈ ದಿಕ್ಕನ್ನು ತಿಳಿಯೋಕ್ಕೋಸ್ಕರ ಯಾವ ಸಾಧನವನ್ನು ಉಪಯೋಗಿಸ್ತಾ ಇದ್ರು ಅಂತ ದಿಕ್ಸೂಚಿ ಅನ್ನೋದು ನೆನಪಲ್ಲಿರಲಿ. ಆಮೇಲೆ ಆಸ್ಟ್ರೋಲಾಬ್ ಅಂತ ಬರುತ್ತೆ. ಸೂರ್ಯ ಗ್ರಹಗಳು ಮತ್ತು ನಕ್ಷತ್ರಗಳಿಗೆ ಭೂಮಟ್ಟದಿಂದ ಇರುವ ದೂರ ಹಾಗೂ ಕಾಲವನ್ನು ತಿಳಿಸುವ ಸಾಧನವಾಗಿದೆ. ನೋಡಿ, ಹೇಳಿಕೆ ರೂಪದಲ್ಲಿ ಕೊಟ್ಟು ಇದರಲ್ಲಿ ಯಾವ ಸರಿ ಯಾವ ತಪ್ಪು ಅಂತ ಕೇಳಬಹುದು. ನೋಡಿ, ದಿಕ್ಸೂಚಿ ಅಂದ್ರೆ ಏನು? ನಾವಿಕರು ತಲುಪಬೇಕಾದ ಪ್ರದೇಶದ ದಿಕ್ಕನ್ನು ತಿಳಿಯೋಕ್ಕೋಸ್ಕರ ಈ ದಿಕ್ಸೂಚಿಯನ್ನು ಉಪಯೋಗ ಮಾಡ್ತಾ ಇದ್ರು. ಹಾಗೆ ಸೂರ್ಯ ಗ್ರಹಗಳು ಮತ್ತು ನಕ್ಷತ್ರಗಳಿಗೆ ಭೂಮಿಯಿಂದ ಎಷ್ಟು ದೂರ ಇದೆ ಹಾಗೂ ಕಾಲವನ್ನು, ಯಾವ ಕಾಲ ಅಂದರೆ ಎಷ್ಟು ಕಾಲ ಆಗಿದೆ, ಆಮೇಲೆ ಈ ಭೂಮಿಯಿಂದ ಈ ಎಲ್ಲ ಸೂರ್ಯ ಆಗಿರ್ಬೋದು, ಗ್ರಹಗಳಾಗಿರ್ಬೋದು, ನಕ್ಷತ್ರಗಳಾಗಿರ್ಬೋದು ಎಷ್ಟು ದೂರ ಇದ್ದಾವೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಆಸ್ಟ್ರೋಲಾಬನ್ನು ಬಳಸ್ತಾ ಇದ್ರು. ನೋಡಿ, ಓಕೆ. ನೆಕ್ಸ್ಟು ಈ ಭೌಗೋಳಿಕ ಅನ್ವೇಷಣೆಗೆ ಕಾರಣವಾದ ಅಂಶಗಳು ಅಂತ ಕೊಟ್ಟಿದ್ದಾರೆ. ಫಸ್ಟ್ ಒನ್ ನೋಡಿ, ಈ ಥರ ಕೇಳ್ತಾರೆ GPSTRಗೆ ಏನಂತ, ಈ 4 ಮಾರ್ಕ್ಸ್ ಆ ಥರ ಇರ್ತಾವಲ್ಲ, ಆ ಥರ ಕ್ವಶನ್ಸಲ್ಲಿ ಕೇಳ್ತಾರೆ. ಭೌಗೋಳಿಕ ಅನ್ವೇಷಣೆಗೆ ಕಾರಣವಾದ ಅಂಶಗಳನ್ನು ಬರೆಯಿರಿ ಅಥವಾ ತಿಳಿಸಿ ಅಂತ ಕೊಡ್ತಾರೆ. 1453ರಲ್ಲಿ ಟರ್ಕರು ಕಾನ್ಸ್ಟಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡಾಗ ಪೂರ್ವ ಮತ್ತು ಪಶ್ಚಿಮ ವ್ಯಾಪಾರದ ಬಾಗಿಲು ತೆರೆದಂತಾಯಿತು. ನೋಡಿ, ಇದು ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿದ್ರು. ಯಾವ ಥರ ಅಂದರೆ ಕಾನ್ಸ್ಟಂಟಿನೋಪಲ್ ನಗರವನ್ನು ಎಷ್ಟರಲ್ಲಿ ವಶಪಡಿಸಿಕೊಳ್ಳಲಾಯಿತು ಅಂತ ಕೇಳಿದ್ರು. ಆಮೇಲೆ ಕಾನ್ಸ್ಟಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡ ನಂತರದ ಪರಿಣಾಮ ಏನಾಯಿತು ಅಂತ. ಈ ಕಾನ್ಸ್ಟಂಟಿನೋಪಲ್ ನಗರವನ್ನು 1453ರಲ್ಲಿ ವಶಪಡಿಸ್ಕೊಂತಾರಲ್ಲ, ಅದಾದ ನಂತರ ಪೂರ್ವ ಮತ್ತು ಪಶ್ಚಿಮ ವ್ಯಾಪಾರದ ಬಾಗಿಲು ತೆರೆದಂತಾಗುತ್ತೆ. ಅಂದರೆ ಹೊಸ ಪ್ರದೇಶಗಳ ಅನ್ವೇಷಣೆಗೆ ಮುಂದಾಗ್ತಾರೆ. ಇದರಿಂದಾಗಿ ಭಾರತದಿಂದ ಆಮದು ಮಾಡಿಕೊಳ್ಳುತ್ತಿದ್ದ ಸಾಂಬಾರ್ ಪದಾರ್ಥಗಳಿಂದ ಹೆಚ್ಚಿನ ಲಾಭವು ಈ ಟರ್ಕರ ಪಾಲಾಯಿತು. ಈ ಭೂಮಿಯಿಂದ ಸಾಂಬಾರ್ ಪದಾರ್ಥಗಳು ಹೆಚ್ಚಾಗಿ ಆಮದು ಮಾಡಿಕೊಳ್ತಾ ಇರ್ತವೆ. ಇದು ಯಾರು ಟರ್ಕರು, ಅವರಿಗೆ ಹೆಚ್ಚಿನ ಲಾಭ ಸಿಗುತ್ತೆ. ಇದರಿಂದಾಗಿ ಯುರೋಪಿಯನ್ನರು ಭಾರತಕ್ಕೆ ಹೊಸ ಸಮುದ್ರ ಮಾರ್ಗವನ್ನು ಕಂಡುಹಿಡಿಯಲೇಬೇಕಾದ ಪರಿಸ್ಥಿತಿ ಒದಗಿತು. ಟರ್ಕರು ಅತಿ ಹೆಚ್ಚಿನ ಲಾಭ ಪಡಿತಾ ಇದ್ದಾರೆ ಅಂದ್ಕೊಂಡು ಯುರೋಪಿಯನ್ನರು ಏನು ಮಾಡ್ತಾರೆ, ಭಾರತಕ್ಕೆ ಹೋಗಬೇಕು, ಅಲ್ಲಿ ವ್ಯಾಪಾರ ವಹಿವಾಟನ್ನು ನಾವು ಮಾಡಬೇಕು, ಅವರೊಂದಿಗೆ ನಾವು ವ್ಯಾಪಾರ ಸಂಬಂಧವನ್ನು ಹೊಂದಬೇಕು ಅಂತೇಳಿ ಯುರೋಪಿಯನ್ನರು ಭಾರತಕ್ಕೆ ಹೊಸ ಸಮುದ್ರ ಮಾರ್ಗವನ್ನು ಕಂಡುಹಿಡಿತಾರೆ.
ನೆಕ್ಸ್ಟು ಸ್ಪೇನ್ ಮತ್ತು ಪೋರ್ಚುಗಲ್ ದೇಶಗಳು ಸಾಗರ ವ್ಯಾಪಾರಿಗಳಾದ ಅರಬ್ಬರ ವಿರುದ್ಧ ಸ್ಪರ್ಧಿಸಲು ಇಚ್ಛೆ ಹೊಂದಿದ್ದವು. ಈ ಸ್ಪೇನ್ ಮತ್ತು ಪೋರ್ಚುಗಲ್ ದೇಶಗಳಿದಾವಲ್ಲ ಅವೇನು ಮಾಡ್ತವೆ, ಸಾಗರ ವ್ಯಾಪಾರಿಗಳಾದ ಅರಬ್ಬರ ವಿರುದ್ಧ ಸ್ಪರ್ಧಿಸಲು ಇಚ್ಛೆ ಹೊಂದಿದ್ದವು. ಅಂದರೆ ಅರಬ್ಬರ ವಿರುದ್ಧ ನಾವು ಏನು ವ್ಯಾಪಾರ ವಹಿವಾಟನ್ನು ಮಾಡಬೇಕು ಅನ್ನೋದು ಇವರ ಆಸೆಯಾಗಿರುತ್ತೆ. ಹೊಸ ದೇಶಗಳನ್ನು ಕಂಡುಹಿಡಿದ ಕ್ರೈಸ್ತ ಧರ್ಮವನ್ನು ಹರಡಬಹುದೆಂಬ ಆಶಯವೂ ಕೂಡ ಇತ್ತು. ನೋಡಿ, ಹೊಸ ದೇಶಗಳನ್ನು ಕಂಡುಹಿಡಿದರೆ ಈ ಕ್ರೈಸ್ತ ಧರ್ಮನೂ ಕೂಡ ನಾವು ಪ್ರಚಾರ ಮಾಡಬಹುದು ಅಲ್ಲಿ ಅಂತ ಆಶಯವನ್ನು ಹೊಂದಿದ್ರು. ನೆಕ್ಸ್ಟು ಈ ಪೂರ್ವ ದೇಶಗಳ ಕಡೆ ಸಮುದ್ರ ಪ್ರಯಾಣ ಸಾಹಸಕ್ಕೆ ಕೈ ಹಾಕಿದ್ದು ಯುರೋಪಿಯನ್ನರಲ್ಲಿ ಕುತೂಹಲ ಕೆರಳಿಸಿತು. ನೋಡಿ, ಯುರೋಪಿಯನ್ನರು ಏನು ಮಾಡ್ತಾರೆ, ಈ ಹೊಸ ದೇಶಗಳ ಕಡೆ ಸಮುದ್ರ ಮಾರ್ಗವನ್ನು ಕಂಡುಹಿಡ್ತಾರಲ್ಲ, ಅದೇನಾಗುತ್ತೆ, ಇವರ ಕುತೂಹಲ ಕೇಳಿಸ್ದಂಗಾಗುತ್ತೆ. ಆಮೇಲೆ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಈ ಫಿಫ್ತ್ ಪಾಯಿಂಟು, ನಾವಿಕರ ದಿಕ್ಸೂಚಿ ಆಸ್ಟ್ರೋಲಾಬ್ ಉಪಕರಣಗಳು, ನಕ್ಷೆಗಳು ಮತ್ತು ಭೂಪಟಗಳು ನಾವಿಕರಿಗೆ ಸಮುದ್ರದಲ್ಲಿ ಸಂಚರಿಸಲು ಸಹಾಯಕವಾದವು. ಆವಾಗಲೇ ನಾವು ಓದಿದ್ವಲ್ಲ, ಈ ದಿಕ್ಕುಗಳನ್ನು ಕಂಡುಹಿಡಿಯೋದಕ್ಕೋಸ್ಕರ ನಾವಿಕರು ದಿಕ್ಸೂಚಿಯನ್ನು ಬಳಸ್ತಾ ಇದ್ರು. ಆಮೇಲೆ ಭೂಮಿಯಿಂದ ಈ ನಕ್ಷತ್ರ ಆಗಿರ್ಬೋದು, ಗ್ರಹಗಳಾಗಿರ್ಬೋದು, ಸೂರ್ಯ ಆಗಿರ್ಬೋದು, ಭೂಮಿಯಿಂದ ಎಷ್ಟು ದೂರ ಇದ್ದಾನೆ, ಎಷ್ಟು ಕಾಲ ಇದೆ, ಕಾಲಮಾನವನ್ನು ತಿಳ್ಕೊಳ್ಳೋಕ್ಕೋಸ್ಕರ ಆಸ್ಟ್ರೋಲಾಬನ್ನು ನಾವಿಕರು ಬಳಸ್ತಾ ಇದ್ರು. ಆಮೇಲೆ ನಕ್ಷೆಗಳು ಮತ್ತು ಭೂಪಟಗಳು ಇವೆಲ್ಲ ಏನಾಗ್ತವೆ, ನಾವಿಕರಿಗೆ ಸಮುದ್ರದಲ್ಲಿ ಸಂಚಾರ ಮಾಡೋದಕ್ಕೆ ಸಹಾಯಕವಾಗ್ತವೆ. ಇದು ಕೂಡ ಏನಾಗುತ್ತೆ, ಭೂ ಅನ್ವೇಷಣೆ ಮಾಡೋದಕ್ಕೆ ಒಂದು ದಾರಿ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ಯುರೋಪಿಯನ್ನರು ಲಾಭ ಗಳಿಸಲು ಚೀನಾ ಫಲವತ್ತಾದುದೆಂದು ನಂಬಿದ್ದರು. ಯುರೋಪಿಯನ್ನರು ನಾವು ಲಾಭ ಗಳಿಸ್ಬೇಕಂದ್ರೆ ಅದಕ್ಕೆ ಫಲವತ್ತಾದ ಪ್ರದೇಶ ಯಾವುದು ಅಂತಂದರೆ ಚೀನಾ ಅಂತ ಅವರು ನಂಬಿದ್ರು. ಓಕೆ, ಇವಿಷ್ಟು ಈ ಭೂ ಅನ್ವೇಷಣೆಗಳಿಂದ ಆಗಿರ್ತಕ್ಕಂಥ ಭೂ ಅನ್ವೇಷಣೆಗೆ ಕಾರಣಗಳಾದವು. ನೆಕ್ಸ್ಟು ಭೂ ಶೋಧನೆಗಳು ಬರ್ತವೆ. ಮಧ್ಯಯುಗದ ನಂತರ ಭೂ ಅನ್ವೇಷಣೆ ಕಾರ್ಯದಲ್ಲಿ ತೊಡಗಿದ ಮುಖ್ಯ ರಾಷ್ಟ್ರಗಳು ಅಂತಂದರೆ ಪೋರ್ಚುಗಲ್ ಮತ್ತು ಸ್ಪೇನ್. ಮಧ್ಯಯುಗದ ನಂತರ ಪೋರ್ಚುಗಲ್ ಮತ್ತು ಸ್ಪೇನ್ ದೇಶಗಳು ಭೂ ಅನ್ವೇಷಣೆ ಕಾರ್ಯದಲ್ಲಿ ತೊಡಗ್ತಾರೆ. ನಾವಿಕ ಹೆನ್ರಿಯು ಕಳುಹಿಸಿದ್ದ ನಾವಿಕರು ದೀರ್ಘಕಾಲ ಓಡಾಡಿ ಆಫ್ರಿಕಾ ಖಂಡದ ಪಶ್ಚಿಮ ಕರಾವಳಿಯನ್ನು ಸಾಕಷ್ಟು ದಕ್ಷಿಣದವರೆಗೆ ಶೋಧಿಸಿದರು. ಈ ಹೆನ್ರಿ ಕಳಿಸಿರ್ತಕ್ಕಂಥ ನಾವಿಕರು ದೀರ್ಘಕಾಲ ಓಡಾಡಿ ಆಫ್ರಿಕಾ ಖಂಡದ ಪಶ್ಚಿಮ ಕರಾವಳಿಯನ್ನು ಸಾಕಷ್ಟು ದಕ್ಷಿಣದವರೆಗೆ ಅಂದರೆ ಪೂರ್ತಿ ಕಟ್ಟಕಡೆಯವರೆಗೆ ಇವರು ಶೋಧನೆಯನ್ನು ನಡೆಸ್ತಾರೆ. ಬಾರ್ತಲೋಮ್ಯೋ ಡಯಾಸ್ ಎಂಬ ನಾವಿಕನು ಆಫ್ರಿಕಾದ ದಕ್ಷಿಣ ಭಾಗವನ್ನು ತಲುಪಿ ಅದನ್ನು ಗುಡ್ ಹೋಪ್ ಬೂಶಿರಾ ಅಂತ ಕರೀತಾನೆ. ನೋಡಿ, ಇದು ಕೇಳಿದ್ರು ಈ ಹಿಂದೆ ಎಕ್ಸಾಮ್ಗಳಲ್ಲಿ. ಈ ಆಫ್ರಿಕಾದ ದಕ್ಷಿಣ ಭಾಗವನ್ನು ಗುಡ್ ಹೋಪ್ ಬೂಶಿರಾ ಅಂತೇಳಿ ಕರೆದವ್ರು ಯಾರು ಅಂತ ಕೇಳಿದ್ರು. ಬಾರ್ತಲೋಮಿಯೋ ಡಯಾಸ್ ಕರೀತಾರೆ. ಹಾಗೆ ಇವರು ಈ ಆಫ್ರಿಕಾದ ದಕ್ಷಿಣ ಭಾಗವನ್ನು ತಲುಪಿ ಅದನ್ನು ಗುಡ್ ಹೋಪ್ ಬೂಶಿರಾ ಅಂತೇಳಿ ಕರೆದವರು ಈ ಬಾರ್ತಲೋಮಿಯೋ ಡಯಾಸ್ ಅನ್ನೋದು ನೆನಪಲ್ಲಿರಲಿ. ನೆಕ್ಸ್ಟ್ ಬಂದು 1498ರಲ್ಲಿ ವಾಸ್ಕೋಡಿ ಗಾಮನು ಆಫ್ರಿಕಾದ ಗುಡ್ ಹೋಪ್ ಬೂಶಿರಾವನ್ನು ಸುತ್ತು ಹಾಕಿ ಹಿಂದೂ ಮಹಾಸಾಗರವನ್ನು ದಾಟಿ ಭಾರತದಲ್ಲಿ ಕಲ್ಲಿಕೋಟೆಯನ್ನು ತಲುಪಿದನು. ನೋಡಿ, ಬಾರ್ತಲೋಮಿಯೋ ಡಯಾಸು ಈ ಗುಡ್ ಹೋಪ್ ಬೂಶಿರಾದವರೆಗೆ ಹೋಗ್ತಾನೆ, ಅದನ್ನು ಗುಡ್ ಹೋಪ್ ಬೂಶಿರಾ ಅಂತ ಕರೀತಾನೆ. 1498ರಲ್ಲಿ ವಾಸ್ಕೋಡಿ ಗಾಮ ಏನು ಮಾಡ್ತಾನೆ, ಆಫ್ರಿಕಾದ ಗುಡ್ ಹೋಪ್ ಬೂಶಿರಾವನ್ನು ಸುತ್ತು ಹಾಕಿ ಹಿಂದೂ ಮಹಾಸಾಗರವನ್ನು ದಾಟಿ ಭಾರತಕ್ಕೆ ತಲುಪ್ತಾನೆ. ಭಾರತದ ಕಲ್ಲಿಕೋಟೆಗೆ ಹೋಗ್ತಾನೆ. ಅಲ್ಲಿ ಜಾಮೋರಿನ್ ದೊರೆ ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ. ಇದು ಕೇಳಿದ್ರು ವಾಸ್ಕೋಡಿ ಗಾಮನು ಇದು ಭಾರತದ ಯಾವ ಸ್ಥಳಕ್ಕೆ ಬಂದು ತಲುಪಿದನು, ಫಸ್ಟಿಗೆ ಯಾವ ಸ್ಥಳಕ್ಕೆ ಬರ್ತಾನೆ ಅಂತ, ಕಲ್ಲಿಕೋಟೆಗೆ ಬರ್ತಾನೆ. ಹಾಗೆ ಈ ವಾಸ್ಕೋಡಿ ಗಾಮನಿಗೆ ಸ್ವಾಗತಿಸಿದ ದೊರೆ ಯಾರು ಅಂತ ಕೇಳಿದ್ರು. ಜಾಮೋರಿನ್ ದೊರೆ ಈತನಿಗೆ ಸ್ವಾಗತ ಮಾಡ್ತಾನೆ. ಸಾಗರ ಮಾರ್ಗದಿಂದ ಭಾರತವನ್ನು ತಲುಪುವ ಯುರೋಪಿಯನ್ನರ ಕನಸು ಇದರೊಂದಿಗೆ ನನಸಾಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ನೋಡಿ, ಈ ರೀತಿಯಾಗಿ ಹೊಸ ಸಮುದ್ರ ಮಾರ್ಗವನ್ನು ಕಂಡುಹಿಡಿದ್ರು ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದು ಆಮೇಲೆ ಇದು ಈ ಥರ ಇಲ್ಲಿಂದ ಈ ಥರ ಇಲ್ಲಿದೆ ಈ ಥರ ಎಲ್ಲ ಹೊಸ ಸಮುದ್ರ ಮಾರ್ಗವನ್ನು ಕಂಡುಹಿಡಿತಾರೆ. ಓಕೆ, ನೆಕ್ಸ್ಟ್
ಜಿನೋವಾ ನಗರದ ನಾವಿಕ ಕ್ರಿಸ್ಟೋಫರ್ ಕೊಲಂಬಸ್ ಸ್ಪೇನ್ನ ದೊರೆಯ ನೆರವಿನಿಂದ 1492ರಲ್ಲಿ ಅಟ್ಲಾಂಟಿಕ್ ಸಾಗರವನ್ನು ದಾಟಿ ವೆಸ್ಟ್ ಇಂಡೀಸ್ನ ಬಹಾಮಾ ದ್ವೀಪವನ್ನು ತಲುಪಿದ. ನೋಡಿ ಈತ ಯಾರು? ನಾವಿಕ ಕ್ರಿಸ್ಟೋಫರ್ ಕೊಲಂಬಸ್ ಸ್ಪೇನ್ನ ದೊರೆಯ ನೆರವಿನಿಂದ 1492ರಲ್ಲಿ ಈ ಅಟ್ಲಾಂಟಿಕ್ ಸಾಗರವನ್ನು ದಾಟಿ ವೆಸ್ಟ್ ಇಂಡೀಸ್ನ ಬಹಾಮಾ ದ್ವೀಪವನ್ನು ತಲುಪ್ತಾನೆ. ಇದು ಕೆರಿಬಿಯನ್ಸ್ ಅಂತ ಕರೀತಾರೆ ನೋಡಿ, ಕೆರಿಬಿಯನ್ಸ್ ದ್ವೀಪ ಅಂತಲೂ ಕರೀತಾರೆ. ವೆಸ್ಟ್ ಇಂಡೀಸ್ ಅಂದರೆ ಕೆರಿಬಿಯನ್ಸ್ ಅಂತಲೂ ಕರೀತಾರೆ. ಈತ ಎಷ್ಟರಲ್ಲಿ ಈ ಬಹಾಮಾ ದ್ವೀಪವನ್ನು ತಲುಪಿದ ಅಂತ ಎಕ್ಸಾಮಲ್ಲಿ ಕೇಳಿದರು, ಹಿಂದೆ ಎಕ್ಸಾಮ್ಗಳಲ್ಲಿ 1492ರಲ್ಲಿ. ಓಕೆ, ನೆಕ್ಸ್ಟು ಪೋರ್ಚುಗೀಸರ ಕಬ್ರಾಲ್ 1500ರಲ್ಲಿ ಬ್ರೆಜಿಲನ್ನು ತಲುಪಿದರೆ ಬಲ್ಬೋವಾ ಪನಾಮ ಜಲಸಂಧಿ ಬಳಿ ಬೆಟ್ಟವೊಂದನ್ನು ಏರಿ ಪಶ್ಚಿಮಕ್ಕೆ ವಿಶಾಲ ಸಾಗರವನ್ನು ಕಂಡನು. ನೋಡಿ ಈತ ಒಂದು ನಿಮಿಷ, ಬಲ್ಬೋವಾ ಏನು ಮಾಡ್ತಾನೆ, ಪನಾಮ ಜಲಸಂಧಿಯನ್ನು ತಲುಪಿ ಪನಾಮ ಜಲಸಂಧಿ ಬಳಿ ಒಂದು ಬೆಟ್ಟ ಇರುತ್ತೆ, ಆ ಬೆಟ್ಟವನ್ನು ಏರಿ ಪಶ್ಚಿಮಕ್ಕೆ ವಿಶಾಲ ಸಾಗರವಿದೆ ಅಂತ ಈತ ಕಂಡುಹಿಡಿತಾನೆ. ನೆಕ್ಸ್ಟು ಇದೇ ಪೆಸಿಫಿಕ್ ಸಾಗರ ಇನ್ನೊಬ್ಬ ಪೋರ್ಚುಗೀಸ್ ನಾವಿಕ ಫರ್ಡಿನೆಂಡ್ ಮೆಗಲನ್ ಸುಮಾರು 5 ತಿಂಗಳ ಕಾಲ ಪ್ರಯಾಣಿಸಿ 1520ರಲ್ಲಿ ದಕ್ಷಿಣ ಅಮೆರಿಕವನ್ನು ತಲುಪಿದ. ನೋಡಿ ಪೆಸಿಫಿಕ್ ಸಾಗರ ಯಾವುದು ಅಂತ ಈತ ಯಾರು ಕಂಡುಹಿಡಿದ್ರು ಅಂತಂದರೆ ಬಲ್ಬೋವಾ. ಈತ ಪನಾಮ ಜಲಸಂಧಿ ಬಳಿ ಒಂದು ಬೆಟ್ಟ ಇರುತ್ತಲ್ಲ, ಆ ಬೆಟ್ಟದ ಮೇಲೆ ಏರಿ ಒಂದು ವಿಶಾಲ ಸಾಗರವಿದೆ ಅಂತ ಕಂಡುಹಿಡ್ತಾನೆ. ಅದನ್ನೇ ಇದು ಏನು ಪೆಸಿಫಿಕ್ ಸಾಗರ ಆಗಿರುತ್ತೆ. ಇನ್ನೊಬ್ಬ ಪೋರ್ಚುಗೀಸ್ ನಾವಿಕ ಏನು ಮಾಡ್ತಾನೆ, ಫರ್ಡಿನೆಂಡ್ ಮೆಗಲನ್ ಸುಮಾರು 5 ತಿಂಗಳ ಕಾಲ ಪ್ರಯಾಣ ಮಾಡಿ 1520ರಲ್ಲಿ ದಕ್ಷಿಣ ಅಮೆರಿಕವನ್ನು ತಲುಪ್ತಾನೆ, ಫರ್ಡಿನೆಂಡ್ ಮೆಗಲನ್. ನೆಕ್ಸ್ಟು ಅಲ್ಲಿಂದ ಹಿಂದೂ ಮಹಾಸಾಗರದ ಮೂಲಕ ಫಿಲಿಪೈನ್ಸನ್ನು ತಲುಪ್ತಾನೆ. ಒಂದು ಹಡಗು ಇಂದಿನ ಇಂಡೋನೇಷ್ಯಾ ದ್ವೀಪಗಳ ಮಧ್ಯದಲ್ಲಿ ಸಾಗಿ ಭೂಮಿಯ ಪ್ರಥಮ ಪ್ರದಕ್ಷಿಣೆ ಹಾಕಿ ಕೇಪ್ ಆಫ್ ಗುಡ್ ಹೋಪ್ ಮಾರ್ಗವಾಗಿ ಸ್ಪೇನ್ಗೆ ತಲುಪಿತೆ. ನೋಡಿ ಒಂದು ಹಡಗು ಏನು ಮಾಡ್ತಾನೆ, ಒಂದು ಹಡಗು ಇಂದಿನ ಇಂಡೋನೇಷ್ಯಾ ದ್ವೀಪಗಳ ಮಧ್ಯದಲ್ಲಿ ಸಾಗಿ ಭೂಮಿಯ ಪ್ರಥಮ ಪ್ರದಕ್ಷಿಣೆ ಹಾಕಿ ಕೇಪ್ ಆಫ್ ಗುಡ್ ಹೋಪ್ ಮಾರ್ಗವಾಗಿ ಸ್ಪೇನ್ಗೆ ಹೋಗುತ್ತೆ. ಓಕೆ, ನೆಕ್ಸ್ಟ್ ಏನು, ಈ ಭೂಶೋಧನೆಯ ಪರಿಣಾಮಗಳು. ಈ ಭೂಮಿಯನ್ನು ಸಂಶೋಧನೆ ಮಾಡ್ತಾರಲ್ಲ, ಅದರಿಂದ ಏನು ಪರಿಣಾಮ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಓಕೆ, ಫಸ್ಟ್ ಒನ್ನು, ನವಶೋಧಿತ ಪ್ರದೇಶಗಳಲ್ಲಿ ವಸಾಹತು ಮತ್ತು ಸಾಮ್ರಾಜ್ಯ ಕಟ್ಟಲು ಐರೋಪ್ಯ ದೇಶಗಳ ನಡುವೆ ಸ್ಪರ್ಧೆ ಪ್ರಾರಂಭವಾಯಿತು. ಈ ಐರೋಪ್ಯ ದೇಶಗಳಲ್ಲಿ ಏನು ವ್ಯಾಪಾರಿಗಳಿರ್ತಾರಲ್ಲ, ಅವ್ರವ್ರ ಮಧ್ಯೆನೇ ಸ್ಪರ್ಧೆ ಪ್ರಾರಂಭವಾಗುತ್ತೆ. ಈ ಹೊಸ ಪ್ರದೇಶಗಳಲ್ಲಿ ವಸಾಹತುವನ್ನು ಹೊಂದಲು ಆಮೇಲೆ ಸಾಮ್ರಾಜ್ಯವನ್ನು ಕಟ್ಟೋಕ್ಕೋಸ್ಕರ ಅವ್ರ ನಡುವೆನೇ ಸ್ಪರ್ಧೆ ಪ್ರಾರಂಭವಾಗುತ್ತೆ. ಅಮೆರಿಕ, ಆಫ್ರಿಕಾ ಮತ್ತು ಏಷ್ಯಾದ ದೇಶಗಳಲ್ಲಿ ವಾಣಿಜ್ಯಕ್ಕಾಗಿ ಸ್ಪರ್ಧೆ ಹೆಚ್ಚುತ್ತೆ. ಗೆದ್ದ ದೇಶಗಳ ಮೇಲೆ ವಾಣಿಜ್ಯದ ಏಕಸ್ವಾಮ್ಯ ಸಾಧಿಸಲು ಅನುವು ಮಾಡಿಕೊಟ್ಟಿತು. ಓಕೆ, ನೆಕ್ಸ್ಟ್ ಪಾಯಿಂಟ್ ಬಂದು ನೋಡಿ, ಈ ಥರ ಪಾಯಿಂಟ್ ಕೊಡ್ತಾರಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ನೋಡಿ GPSTRಗೆ. ಸೆಕೆಂಡ್ ಪಾಯಿಂಟ್ ಬಂದು, ವಸಾಹತುಗಳ ಕಚ್ಚಾ ವಸ್ತುಗಳಿಂದಾಗಿ ಯುರೋಪಿನ ಕಂಪನಿಗಳು ಐಶ್ವರ್ಯಭರಿತವಾದವು. ವಸಾಹತುಗಳಿಂದ ಏನು ಕಚ್ಚಾ ವಸ್ತುಗಳನ್ನು ಅವರು ಆಮದು ಮಾಡ್ಕೊಳ್ತಾ ಇದ್ರಲ್ಲ, ಅವುಗಳಿಂದ ಏನಾಗುತ್ತೆ, ಯುರೋಪಿನ ಕಂಪನಿಗಳು ಐಶ್ವರ್ಯಭರಿತವಾಗ್ತವೆ. ನೆಕ್ಸ್ಟ್ ಪಾಯಿಂಟ್ ಬಂದು, ಐರೋಪ್ಯ ದೇಶಗಳಲ್ಲಿ ಬಂಡವಾಳಶಾಹಿ ವ್ಯವಸ್ಥೆ ಬೆಳೆದು ಕೈಗಾರಿಕಾ ಕ್ರಾಂತಿ ಆರಂಭವಾಗುತ್ತೆ. ನೋಡಿ, ಕೈಗಾರಿಕಾ ಕ್ರಾಂತಿ ಆರಂಭವಾಗುತ್ತೆ. ನೆಕ್ಸ್ಟ್, ಈ ಕ್ರೈಸ್ತ ಮಿಷನರಿಗಳು ಜಗತ್ತಿನ ಎಲ್ಲೆಡೆ ಹೋಗಿ ಕ್ರೈಸ್ತ ಧರ್ಮ ಪ್ರಚಾರ ಕೂಡ ಕೈಗೊಳ್ತಾರೆ. ನೆಕ್ಸ್ಟ್ ಪಾಯಿಂಟ್ ಬಂದು, ವಸಾಹತುಶಾಹಿತ್ವ ಮತ್ತು ಸಾಮ್ರಾಜ್ಯಶಾಹಿತ್ವದ ಬೆಳವಣಿಗೆಯು ದೇಶೀಯರು ಮತ್ತು ವಿದೇಶಿಯರ ನಡುವೆ ವೈಮನಸ್ಸಿಗೆ ಕಾರಣವಾಯಿತು. ನೋಡಿ, ಇದನ್ನು ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ಪಾಯಿಂಟ್ ಬಂದು, ಉತ್ತರ ಅಮೆರಿಕಾದ ಆರ್ಥಿಕ ಅಭಿವೃದ್ಧಿಗೆ ಆಫ್ರಿಕಾದ ಗುಲಾಮರನ್ನು ಬಳಸಲು ಪ್ರಾರಂಭಿಸಿದ್ದರಿಂದ ಗುಲಾಮರ ವ್ಯಾಪಾರ ಅಸ್ತಿತ್ವಕ್ಕೆ ಬರುತ್ತೆ. ನೋಡಿ, ಇದರಿಂದ ಗುಲಾಮರ ವ್ಯಾಪಾರನೂ ಅಸ್ತಿತ್ವಕ್ಕೆ ಬರುತ್ತೆ. ನೋಡಿ, ಉತ್ತರ ಅಮೆರಿಕಾದ ಆರ್ಥಿಕ ಅಭಿವೃದ್ಧಿಗೋಸ್ಕರ ಆಫ್ರಿಕಾದ ಗುಲಾಮರನ್ನು ಬಳಸೋಕ್ಕೆ ಇಲ್ಲಿ ಪ್ರಾರಂಭ ಮಾಡ್ತಾರೆ. ಅದರಿಂದಾಗಿ ಈ ಗುಲಾಮರ ವ್ಯಾಪಾರ ಕೂಡ ಅಸ್ತಿತ್ವಕ್ಕೆ ಬರುತ್ತೆ. ನೆಕ್ಸ್ಟ್ ಮತ ಸುಧಾರಣೆ ಬರುತ್ತೆ. ಮತ ಸುಧಾರಣೆ 16ನೇ ಶತಮಾನದಲ್ಲಿ ಯುರೋಪ್ನಲ್ಲಿ ರೋಮನ್ ಕ್ಯಾಥೋಲಿಕ್ ಚರ್ಚಿನ ಅಧಿಕಾರವನ್ನು ಹಾಗೂ ಏಕಸ್ವಾಮ್ಯವನ್ನು ಪ್ರಶ್ನಿಸಿ ನಡೆಸಿದ ಚಳುವಳಿಯೇ ಮತ ಸುಧಾರಣೆಗೆ ಕಾರಣವಾಯಿತು. ನೋಡಿ, ಮತ ಸುಧಾರಣೆ ಅಂದ್ರೇನು, 16ನೇ ಶತಮಾನದಲ್ಲಿ ಯುರೋಪ್ನಲ್ಲಿ ರೋಮನ್ ಕ್ಯಾಥೋಲಿಕ್ ಚರ್ಚಿನ ಅಧಿಕಾರಿಗಳು
ಹಾಗೂ ಏಕಸ್ವಾಮ್ಯವನ್ನು ಕೆಲವೊಬ್ಬರು ಅಂದರೆ ಅಲ್ಲಿ ಸಮಾಜದಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ, ಪ್ರಶ್ನೆ ಮಾಡ್ತಾರಲ್ಲ, ಅದನ್ನೇ ಈ ಮತ ಸುಧಾರಣಾ ಚಳುವಳಿಗೆ ಕಾರಣವಾಗುತ್ತೆ. ಈ ಚಳುವಳಿಯನ್ನು ಮಾರ್ಟಿನ್ ಲೂಥರ್ ಜರ್ಮನಿಯಲ್ಲಿ ಪ್ರಾರಂಭ ಮಾಡ್ತಾರೆ. ನೋಡಿ, ಜರ್ಮನಿಯಲ್ಲಿ ಮತ ಸುಧಾರಣಾ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು ಅಂತ ಎಕ್ಸಾಮಲ್ಲಿ ಕೇಳಿದರು, ಹಿಂದೆ ಎಕ್ಸಾಮ್ಗಳಲ್ಲಿ. ಸೊ ಮಾರ್ಟಿನ್ ಲೂಥರ್ ಅನ್ನೋದು ನೆನಪಲ್ಲಿ ಇರಲಿ. ನೋಡಿ, ಈ ಪಾಠ ಏನೈತಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ದಯವಿಟ್ಟು ಗಮನವಿಟ್ಟು ಕೇಳಿ, ಯಾಕಂದರೆ ಈ TETಗೆ ಎಕ್ಸ್ಪೆಕ್ಟೆಡ್ ಕ್ವಶನ್ ಜಾಸ್ತಿ ಬರ್ತವೆ. ಆಮೇಲೆ GPSTRಗೂ ಸಹ ಅದೇ ರೀತಿಯಾಗಿ ಜಾಸ್ತಿ ಕ್ವಶನ್ಸ್ ಬರೋ ಸಾಧ್ಯತೆ ಇದೆ. ಸೊ ಹಾಗಾಗಿ ಚೆನ್ನಾಗಿ ನೋಡ್ಕೊಳ್ಳಿ. ಇವಾಗ ಏನೇನೋ ಸುಪ್ರೀಂ ಕೋರ್ಟ್ ಏನೇನೋ ಆರ್ಡರ್ ಮಾಡಿದೆ ಅಂತ ಹೇಳ್ತಿದ್ದಾರೆ. ಅಂದರೆ 2009ಕ್ಕಿಂತ ಮುಂಚೆನೂ ಯಾರೆಲ್ಲ ಟೀಚರ್ಸ್ ಆಗಿದ್ದಾರಲ್ಲ ಅವರೆಲ್ಲರೂ ಕಡ್ಡಾಯವಾಗಿ TET ಪಾಸ್ ಆಗಲೇಬೇಕು ಅಂತಿದ್ದಾರೆ. ಸೊ ಹಾಗಾಗಿ ಈ ಸಾರಿ TET ಟಫ್ ಆಗಿ ಇಡಬಹುದು, ಇಲ್ಲ ಲೂಸ್ ಆಗಿನೂ ಇಡಬಹುದು, ಹೇಳೋಕ್ಕಾಗಲ್ಲ. ಅಷ್ಟು ಟಫ್ ಇರೋ ಕ್ವಶನ್ಸ್ ತೆಗಿಬಹುದು, ಇಲ್ಲ ಅಷ್ಟಕ್ಕಷ್ಟೇ ಇರೋ ಕ್ವಶನ್ಸು ತೆಗಿಬಹುದು. ಅದು ಹೇಗೆ ಮಾಡ್ತಾರೋ ಗೊತ್ತಿಲ್ಲ. ಸೊ ಈ ಸಾರಿ TET ಕ್ವಶನ್ಸ್ ಅಂತೂ ಯಾವ ಥರ ಇರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಸೊ ಹಾಗಾಗಿ ಕ್ಲಾಸ್ಗಳನ್ನು ಯಾರೆಲ್ಲ ಕೇಳ್ತಾ ಇದ್ದೀರೋ ದಯವಿಟ್ಟು ನೀಟಾಗಿ ಕೇಳಿ. ಹಾಗೆ ಸಾಧ್ಯ ಆದರೆ ಸೈಡಲ್ಲಿ ಒಂದಿಷ್ಟು ನೋಟ್ ಮಾಡ್ಕೊಳ್ಳಿ. ಒಂದು ಸರಿ ಕೇಳಲಿ, 2 ಸರಿ ಕೇಳಿದರೆ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಆ ಥರ ನಾನು ಹೇಳಿದ್ದೀನಿ. ಹಿಂದೆ ಯಾವ ಥರ ಎಕ್ಸಾಮಿಗೆ ಕೇಳಿದ್ದಾರೆ, ಈ TETನಲ್ಲಿ ಯಾವ ಥರ ಕೇಳಬಹುದು ಅಂತಲೂ ಸಹ ಹೇಳಿದ್ದೀನಿ ಕ್ಲಾಸ್ ಮಾಡ್ತಾನೆ. ಸೊ ಹಾಗಾಗಿ ಕ್ಲಾಸನ್ನ ಕರೆಕ್ಟಾಗಿ ಕೇಳಿದರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ ಬನ್ನಿ. ಮತ ಸುಧಾರಣಾ ಚಳವಳಿಗೆ ಕಾರಣಗಳನ್ನು ಕೊಟ್ಟಿದ್ದಾರೆ. ಫಸ್ಟ್ ಒನ್, ಕ್ರೈಸ್ತ ಸನ್ಯಾಸಿಗಳು ಮತ್ತು ಪೋಪರ ಭೋಗ ಜೀವನ ಹಾಗೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು. ಕ್ರೈಸ್ತ ಸನ್ಯಾಸಿಗಳು ಮತ್ತು ಪೋಪರ ಭೋಗ ಜೀವನ ಹಾಗೂ ರಾಜಕೀಯ ಆಸಕ್ತಿ ಇದಕ್ಕೆ ಕಾರಣ ಆಗುತ್ತೆ. ನೆಕ್ಸ್ಟ್ ಬಂದು ಪಾಪ ಕ್ಷಮೆಯ ಹೆಸರಿನಲ್ಲಿ ಚರ್ಚಿನಿಂದ ಭ್ರಷ್ಟಾಚಾರ. ನೋಡಿ, ಯಾರಾದರೂ ಪಾಪ ಮಾಡಿದರೆ ಒಂದು ಪಾಪ ಕ್ಷಮಾಪಣಾ ಪತ್ರ ಬರುತ್ತೆ. ಆ ಪತ್ರನ ಖರೀದಿ ಮಾಡಿದರೆ ಅವರು ಪಾಪ ಎಲ್ಲ ಮೋಕ್ಷ ಆಗುತ್ತೆ ಅಂತ ಆ ಚರ್ಚ್ನಲ್ಲಿ ಹೇಳ್ತಾ ಇರ್ತಾರೆ ಪಾದ್ರಿಗಳು. ಅದು ಕೂಡ ಈ ಮತ ಸುಧಾರಣಾ ಚಳವಳಿಗೆ ಕಾರಣ ಆಗುತ್ತೆ. ನೆಕ್ಸ್ಟ್ ಬಂದು ಅರಮನೆ ಹಾಗೂ ಚರ್ಚ್ ನಡುವಿನ ಅಧಿಕಾರಕ್ಕಾಗಿ ತಿಕ್ಕಾಟ ಆಗುತ್ತೆ. ಅಂದರೆ ಅವರವ್ರ ನಡುವೆ ಕಲಹಗಳಾಗ್ತವೆ. ನೆಕ್ಸ್ಟ್ ಪಾಯಿಂಟ್ ಬಂದು ವೈಜ್ಞಾನಿಕ ದೃಷ್ಟಿಕೋನದ ಉದಯ ಆಗುತ್ತೆ. ಅಂದರೆ ಈ ಚರ್ಚ್ನಲ್ಲಿರ್ತಕ್ಕಂಥ ಅಧಿಕಾರಿಗಳು ಏನು ಹೇಳ್ತಾರೋ ಅದನ್ನು ಕಣ್ಮುಚ್ಚಿಕೊಂಡು ಕೇಳೋದಿಲ್ಲ ಜನರು. ಅದನ್ನು ಪ್ರಶ್ನೆ ಮಾಡೋ ಮನೋಭಾವ ಹುಟ್ಕೊಳ್ಳುತ್ತೆ ಜನರಲ್ಲಿ. ಅದು ಅಂದರೆ ವೈಜ್ಞಾನಿಕ ದೃಷ್ಟಿಕೋನದಿಂದ ಅವರು ಪಾದ್ರಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು ಹೇಳೋದನ್ನು ವೈಜ್ಞಾನಿಕ ದೃಷ್ಟಿಯಿಂದ ನೋಡ್ತಾ ಇರ್ತಾರೆ. ಇದು ಕೂಡ ಈ ಮತ ಸುಧಾರಣಾ ಚಳವಳಿಗೆ ಕಾರಣ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದು ಮೂಲ ಹಿಬ್ರೂ ಭಾಷೆಯಿಂದ ಬೈಬಲನ್ನು ಇತರೆ ಭಾಷೆಗಳಿಗೆ ಭಾಷಾಂತರಿಸಿದ್ದನ್ನು ಚರ್ಚ್ ವಿರೋಧಿಸಿತು. ನೋಡಿ, ಮೂಲ ಏನೋ ಹಿಬ್ರೂ ಭಾಷೆಯಲ್ಲಿ ಇರುತ್ತೆ ಬೈಬಲ್. ನೋಡಿ, ಬೈಬಲ್ ಯಾವ ಭಾಷೆಯಲ್ಲಿದೆ ಅಂತ ಕೇಳಿದ್ರು ಹಿಂದೆ ಎಕ್ಸಾಮ್ಗಳಲ್ಲಿ. ಇದು ಹಿಬ್ರೂ ಭಾಷೆಯಲ್ಲಿತ್ತು. ಇದೇನಾಗುತ್ತೆ, ಬೇರೆ ಬೇರೆ ಇತರೆ ಭಾಷೆಗಳಿಗೆ ಭಾಷಾಂತರ ಆಗೋದನ್ನು ಚರ್ಚ್ಗಳು ವಿರೋಧಿಸ್ತಾರೆ. ಇದು ಕೂಡ ಮತ ಸುಧಾರಣಾ ಚಳವಳಿಗೆ ಕಾರಣ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದು ಹೊಸ ರಾಷ್ಟ್ರ ಪ್ರಭುತ್ವಗಳ ಉದಯ ಹಾಗೂ ಧರ್ಮಾಭಿಮಾನಕ್ಕಿಂತ ರಾಷ್ಟ್ರಾಭಿಮಾನ ದೊಡ್ಡದು ಎಂಬ ತಿಳುವಳಿಕೆ ಜನರಲ್ಲಿ ಮೂಡುತ್ತೆ. ಇದು ಕೂಡ ಇದಕ್ಕೆ ಕಾರಣ ಆಗುತ್ತೆ. ಓಕೆ, ನೋಡಿ ಎಷ್ಟು ಚೆನ್ನಾಗಿ ಪಾಯಿಂಟ್ ಕೊಟ್ಟಿದ್ದಾರೆ. ನೀವು ಈ ಥರ ಪಾಯಿಂಟ್ಸ್ ಕೊಟ್ಟಿರ್ತಾರಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ಈ ಥರ ಬಂತು ಈ ಕಾರಣಗಳು, ಪರಿಣಾಮಗಳು, ಈ ಥರ ಪಾಯಿಂಟ್ ವೈಸ್ ಏನಾದರೂ ಅಲ್ಲಿ ಇನ್ಫಾರ್ಮೇಷನ್ ಬಂತು ಅಂದರೆ ಸೈಡಲ್ಲಿ ಪಟ್ಟಂತ ಒಂದಿಷ್ಟು ನೋಟ್ಸ್ ಮಾಡ್ಕೊಂಡು ಬಿಡ್ರಿ. ಯಾಕಂದರೆ GPSTRಗೆ ಇಂಪಾರ್ಟೆಂಟ್ ಆಗುತ್ತೆ. ಕಾಲ್ಫಾರ್ಮ್ ಮಾಡಿದ್ಮೇಲೆ ನೀವು ಜಸ್ಟ್ ಅದನ್ನು ರಿವಿಷನ್ ಮಾಡ್ತಾ ಹೋದರೆ ಸಾಕಾಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಮಾರ್ಟಿನ್ ಲೂಥರ್ ಬಗ್ಗೆ ನೋಡೋಣ. ಮಾರ್ಟಿನ್ ಲೂಥರನ್ನು ಆರಂಭಿಸಿದ ಚಳುವಳಿಯು ಧಾರ್ಮಿಕ ಸುಧಾರಣೆ ಎಂಬ ಹೆಸರನ್ನು ಪಡೆಯಿತು. ನೋಡಿ, ಮಾರ್ಟಿನ್ ಲೂಥರ್ ಅವರು 1483ರಿಂದ 1546ರವರೆಗೂ ಇರ್ತಾರೆ. ಇವರು ಆರಂಭಿಸಿದ ಚಳುವಳಿ ಯಾವುದು ಅಂತ ಕೇಳಿದಾಗ ಧಾರ್ಮಿಕ ಸುಧಾರಣೆ ಎಂಬ ಹೆಸರಿನಲ್ಲಿ ಚಳುವಳಿಯನ್ನು ಆರಂಭ ಮಾಡ್ತಾರೆ. ಮಾರ್ಟಿನ್ ಲೂಥರನ್ನು ಕ್ಯಾಥೋಲಿಕ್ ಚರ್ಚ್ನವರ ಬೋಧನೆಗಳನ್ನು ತಿರಸ್ಕರಿಸುತ್ತಾನೆ. ನೋಡಿ, ಈ ಕ್ಯಾಥೋಲಿಕ್ ಚರ್ಚ್ನವ್ರು ಏನು ಬೋಧನೆ ಮಾಡ್ತಾರಲ್ಲ ಅದನ್ನು ಇವರು ತಿರಸ್ಕಾರ ಮಾಡ್ತಾರೆ. 1517ರಲ್ಲಿ ಅವನು ಕ್ಷಮಾಪಣಾ ಪತ್ರಗಳನ್ನು ಮಾರುವುದರ ವಿರುದ್ಧ ತನ್ನ ವಿರೋಧವನ್ನು ಪ್ರಕಟಪಡಿಸಿದ.
ಈ ಪಾಪ ಮಾಡಿದರೆ ಪಾಪ ಕ್ಷಮಾಪಣಾ ಪತ್ರ ಖರೀದಿ ಮಾಡಿದರೆ ನಮ್ಮ ಪಾಪ ಎಲ್ಲ ವಿಮೋಕ್ಷ ಆಗುತ್ತೆ ಅಂತ ಚರ್ಚ್ನವರು ಹೇಳ್ತಾ ಇರ್ತಾರೆ. ಅದಕ್ಕೆ ಇವ್ರು ಏನಂತಾರೆ, ಹೌದು, ನಾವು ಪಾಪ ಮಾಡಿದ್ದನ್ನು ಪಾಪ ಕ್ಷಮಾಪಣಾ ಪತ್ರ ಖರೀದಿ ಮಾಡೋದ್ರಿಂದ ನಮ್ಮ ಪಾಪ ಎಲ್ಲ ನಾವು ಮೋಕ್ಷ ಆಗುತ್ತೆ ಅಂತ ಅಂದಾಗ ನೀವು ಯಾಕೆ ಫ್ರೀಯಾಗಿ ಇದು ಪಾಪ ಕ್ಷಮಾಪಣಾ ಪತ್ರನ ಕೊಡಬಾರ್ದು ಜನರಿಗೆ? ನೀವು ಸಹ ಏನು ಜನರಿಗೋಸ್ಕರನೇ ನೀವು ಈ ಥರ ಜನರಿಗೆ ಒಳ್ಳೇದು ಮಾಡಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿದ್ದರೆ ನೀವು ಫ್ರೀಯಾಗಿ ಕೊಡಬಹುದಲ್ಲ ಅಂತ ಈತ ಪ್ರಶ್ನೆ ಮಾಡ್ತಾನೆ. ಅದನ್ನು ಇವರು ಈ ಚರ್ಚ್ನವರು ವಿರೋಧ ಮಾಡ್ತಾರೆ. ನೋಡಿ, 1517ರಲ್ಲಿ ಕ್ರಿಸ್ತಶಕ 1517ರಲ್ಲಿ ಈ ಕ್ಷಮಾಪಣಾ ಪತ್ರಗಳನ್ನು ಮಾರುವುದನ್ನು ಈತ ವಿರೋಧ ಮಾಡ್ತಾನೆ. ಜನತೆಯು ಮಾಡಿದ ಪಾಪಗಳಿಗೆ ಶಿಕ್ಷೆಯನ್ನು ಕಡಿಮೆ ಮಾಡುವ ಅಧಿಕಾರ ಪೋಪರಿಗೆ ದೇವರಿಂದ ಕೊಡಲ್ಪಟ್ಟಿದೆ. ಯೇಸು ಕ್ರಿಸ್ತ ಮತ್ತು ಪಾದ್ರಿಗಳು ಮಾಡಿದ ಒಳ್ಳೆಯ ಕಾರ್ಯಗಳಿಂದ ಇಂತಹ ಅಧಿಕಾರವನ್ನು ಅವರಿಗೆ ಕೊಡಲಾಗಿದೆ ಎಂಬುದು ಕ್ಯಾಥೋಲಿಕ್ ಚರ್ಚ್ನವರ ಅಭಿಪ್ರಾಯವಾಗಿತ್ತು. ನೋಡಿ, ಇವರು ಕ್ಯಾಥೋಲಿಕ್ ಚರ್ಚ್ನವರ ಅಭಿಪ್ರಾಯ ಏನಾಗಿತ್ತು ಅಂತಂದರೆ, ಒಂದು ನಿಮಿಷ, ಈ ಜನರು ಏನಾದರೂ ಪಾಪ ಮಾಡಿರ್ತಾರಲ್ಲ, ಆ ಪಾಪ ಮಾಡಿದ್ದಕ್ಕೆ ಶಿಕ್ಷೆನ ಕಡಿಮೆ ಮಾಡುವ ಅಧಿಕಾರ ಪೋಪರಿಗೆ ದೇವರೇ ಕೊಟ್ಟಿರ್ತಾನಂತೆ. ಆಮೇಲೆ ಯೇಸು ಕ್ರಿಸ್ತ ಮತ್ತು ಪಾದ್ರಿಗಳು ಮಾಡಿದ ಒಳ್ಳೆಯ ಕಾರ್ಯಗಳಿಂದ ಇಂತಹ ಅಧಿಕಾರವನ್ನು ಅವರಿಗೆ ಕೊಡಲಾಗಿದೆ ಅಂತೇಳಿ ಕ್ಯಾಥೋಲಿಕ್ ಚರ್ಚ್ನವರು ನಂಬಿರ್ತಾರೆ. ಅಂದರೆ ದೇವರು ಮತ್ತು ಮನುಷ್ಯರ ನಡುವೆ ಇವರು ಒಂಥರ ಏನೋ ದೇವ್ರು ಮಾಡಿರ್ತಕ್ಕಂಥ ಮನುಷ್ಯರು ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಗಳನ್ನು ದೇವರಿಗೆ ವರದಿ ಥರ ಒಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇರ್ತಾರಂತೆ ಈ ಕ್ಯಾಥೋಲಿಕ್ ಚರ್ಚ್ನ ಅಧಿಕಾರಿಗಳು. ಆ ಥರ ಇವರು ನಂಬಿರ್ತಾರೆ. ಆದ್ದರಿಂದ ಈ ಪಾಪ ಏನಾದರೂ ಮನುಷ್ಯರು ಪಾಪ ಮಾಡಿದರೆ ಅದರಿಂದ ಶಿಕ್ಷೆನ ಕಡಿಮೆ ಮಾಡೋ ಅಧಿಕಾರ ಪೋಪರಿಗೆ ದೇವರೇ ಕೊಟ್ಟಿದ್ದಾನೆ ಅಂತ ಇವರು ನಂಬಿರ್ತಾರೆ. ಓಕೆ, ನೋಡಿ ಯಾವ ಥರ ನಂಬಿರ್ತಾರೆ ಇವರು. ಓಕೆ, ನೆಕ್ಸ್ಟು, ಈ ಬಗೆಯ ಪಾಪ ಕ್ಷಮೆಯನ್ನು ಪಡೆಯಲು ವ್ಯಕ್ತಿಯು ತಾನಾಗಿಯೇ ಒಳ್ಳೆಯ ಕಾರ್ಯವನ್ನು ಮಾಡಬೇಕಾಗಿತ್ತು. ಆದರೆ ಅನೇಕ ಸಂದರ್ಭಗಳಲ್ಲಿ ಹೀಗೆ ಮಾಡದೆ ಚರ್ಚಿಗೆ ಹಣ ಕೊಡುವ ದಾರಿಯನ್ನು ಹಿಡಿದು ಈ ಕ್ಷಮಾಪಣೆಯನ್ನು ಪಡೀತಾ ಇದ್ರು. ನೋಡಿ, ಈಗ ನಮಗೆ ಕ್ಷಮಾಪಣೆ ಬೇಕು, ನಾವೇನಾದರೂ ಪಾಪ ಮಾಡಿರ್ತೀವಿ ಅಂತಂದಮೇಲೆ ಅದಕ್ಕೆ ಕ್ಷಮಾಪಣೆ ಬೇಕು ಅಂತಂದರೆ ಬೇರೆ ಯಾವುದಾದ್ರೂ ಕಾರ್ಯ ಮಾಡ್ಬೋದಲ್ಲ. ಅದನ್ನು ಬಿಟ್ಟು ಈ ಚರ್ಚ್ಗೆ ಹಣ ಕೊಡುವ ದಾರಿಯನ್ನು ಹಿಡಿತಾರೆ, ಅಂದರೆ ಕ್ಷಮಾಪಣೆ ಸಿಗೋ ಸಲುವಾಗಿ. ಕ್ಷಮಾಪಣಾ ಪತ್ರಗಳನ್ನು ಚರ್ಚ್ನವರಿಂದ ಅದರ ಮಾರಾಟವನ್ನು ಪ್ರಬಲವಾಗಿ ಈತ ವಿರೋಧಿಸ್ತಾನೆ. ಮಾರ್ಟಿನ್ ಲೂಥರ್ ಅನುಯಾಯಿಗಳಿಗೆ ಪ್ರೊಟೆಸ್ಟೆಂಟ್ರ ಅಂತ ಕರೀತಾರೆ ಮಾರ್ಟಿನ್ ಲೂಥರ್ನ ಅನುಯಾಯಿಗಳಿಗೆ. ಇದು ಸಹ ಕೇಳಿದ್ರು, ಮಾರ್ಟಿನ್ ಲೂಥರ್ನ ಅನುಯಾಯಿಗಳಿಗೆ ಏನಂತ ಕರೀತಾರೆ ಅಂತ. ಸೊ ಇಂಪಾರ್ಟೆಂಟ್ ನೋಡಿ. ಜರ್ಮನಿಯ ಜನಸಂಖ್ಯೆಯಲ್ಲಿ ಸುಮಾರು ಅರ್ಧದಷ್ಟು ಜನರು ಪ್ರೊಟೆಸ್ಟೆಂಟ್ರಾಗಿದ್ದರು. ಈ ಜರ್ಮನಿಯ ಜನಸಂಖ್ಯೆಯಲ್ಲೇ ಸುಮಾರು ಅರ್ಧದಷ್ಟು ಜನರು ಈತನ ಅನುಯಾಯಿಗಳಾಗಿದ್ರು ಅಂತೆ. ನೋಡಿ, ಓಕೆ. ಮತ ಸುಧಾರಣೆಯು ಯುರೋಪಿನಲ್ಲಿ ಬೇರೆ ಮಾರ್ಗವನ್ನು ಹಿಡಿಯಿತು ಹಾಗೂ ಧಾರ್ಮಿಕ ವಾತಾವರಣವು ಕಲುಷಿತವಾಯಿತು. ಧಾರ್ಮಿಕ ವಾತಾವರಣ ಏನಾಗುತ್ತೆ, ಕಲುಷಿತವಾಗುತ್ತೆ. ನೋಡಿ, ಎಲ್ಲದನ್ನು ಪ್ರಶ್ನೆ ಮಾಡೋ ಮನೋಭಾವ ಒಂದ್ಸರಿ ಮನುಷ್ಯರಲ್ಲಿ ಬಂತು ಅಂದಮೇಲೆ ಯಾವುದನ್ನು ಅಷ್ಟು ಈಸಿಯಾಗಿ ಒಪ್ಕೊಳ್ಳೋದಿಲ್ಲ, ಎಲ್ಲನೂ ಪ್ರಶ್ನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಿಂದಾಗಿ ಈ ಧಾರ್ಮಿಕ ವಾತಾವರಣದಲ್ಲಿ ಕಲುಷಿತ ಉಂಟಾಗುತ್ತೆ. ಯುರೋಪಿನ ಅಧಿಕಾರ ಜನಸಂಖ್ಯೆ ಜನರು ತಮ್ಮ ಭಿನ್ನ ನಂಬಿಕೆಗಳಿಗಾಗಿ ಪ್ರಾಣ ತೆತ್ತರು. ಅಂದರೆ ಯುರೋಪಿನ ಅಧಿಕ ಜನಸಂಖ್ಯೆ ಜನರು ತಮ್ಮ ಭಿನ್ನ ನಂಬಿಕೆಗಳಿಗಾಗಿ ಪ್ರಾಣ ತೆತ್ತರು. ಈ ಚರ್ಚ್ನ ಅಧಿಕಾರಿಗಳು ಇರ್ತಾರಲ್ಲ, ಅವ್ರಿಗೆ ಯಾರು ವಿರೋಧಿ ಆಗಿರ್ತಾರೋ ಅವರಿಗೆ ಕಿರುಕುಳ ಕೊಡೋದಾಗಿರ್ಬೋದು, ಕೊಲೆ ಮಾಡೋದಾಗಿರ್ಬೋದು, ಈ ಥರ ಮಾಡ್ತಾ ಇರ್ತಾರಲ್ಲ. ಅದರಿಂದಾಗಿ ಜಾಸ್ತಿ ಜನ ಏನು ಮಾಡ್ತಾರೆ, ಈ ಚರ್ಚಿನ ಕೆಲವೊಂದಿಷ್ಟು ಧಾರ್ಮಿಕ ಆಚರಣೆಗಳಿಗೆ ವಿರುದ್ಧ ಆಗ್ತಾರಲ್ಲ, ಅವರು ತಮ್ಮ ಪ್ರಾಣನೇ ಕಳೆದುಕೊಂಡಿದ್ರು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲವೇ ಸೆರೆಮನೆಗೆ ಹಾಕಲಾಯಿತು ಅಥವಾ ಆಸ್ತಿಯ ಹಕ್ಕನ್ನು ಕಸಿದುಕೊಳ್ಳಲಾಯಿತು. ಪ್ರಾಣ ತೆತ್ತರು ಅಷ್ಟೇ ಅಲ್ಲ, ಅವರು ಪ್ರಾಣ ಕಳೆದುಕೊಳ್ಳೋದು ಅಷ್ಟೇ ಅಲ್ಲ, ಅವರು ಕೆಲವೊಂದಿಷ್ಟು ಜನ ಸೆರೆಮನೆಗೆ ಹೋಗ್ತಾರೆ ಅಥವಾ ಆಸ್ತಿಯ ಹಕ್ಕನ್ನು ಕೂಡ ಕಳೆದುಕೊಳ್ಳುವಂಥ ಪರಿಸ್ಥಿತಿ ಅಲ್ಲಿ ಉಂಟಾಗುತ್ತೆ. ರೋಮನ್ ಕ್ಯಾಥೋಲಿಕರು ತಮ್ಮ ಪ್ರಭಾವ ಹೆಚ್ಚಾಗಿದ್ದ ಕಡೆಗಳಲ್ಲಿ ಪ್ರೊಟೆಸ್ಟೆಂಟರಿಗೆ ಕಿರುಕುಳ ಕೊಡ್ತಾ ಇದ್ರು. ನೋಡ್ರಿ, ಈ ರೋಮನ್ ಕ್ಯಾಥೋಲಿಕರು ಏನು ಮಾಡ್ತಾರೆ,
ತಮ್ಮ ಪ್ರಭಾವ ಹೆಚ್ಚಾಗಿದ್ದ ಕಡೆಗಳೆಲ್ಲ, ಅಂದರೆ ಯಾವ ಕಡೆ ತಮ್ಮ ಪ್ರಭಾವ ಹೆಚ್ಚಾಗಿರುತ್ತೋ ಅಲ್ಲಿ ಕೆಲವೊಂದಿಷ್ಟು ಪ್ರೊಟೆಸ್ಟೆಂಟ್ ಅನುಯಾಯಿಗಳಿರ್ತಾರಲ್ಲ ಅವರನ್ನ ಕಿರುಕುಳ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪ್ರತಿಯಾಗಿ ಸುಧಾರಣೆಗೆ ಸರ್ಕಾರದ ಸಹಾಯ ದೊರೆತ ಕಡೆಗಳಲ್ಲಿ ಪ್ರೊಟೆಸ್ಟೆಂಟರು ಕ್ಯಾಥೋಲಿಕರಿಗೆ ಕಿರುಕುಳ ಕೊಡ್ತಾ ಇದ್ರು. 30 ವರ್ಷಗಳ ಯುದ್ಧ ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟರ ದ್ವೇಷ ಮತ್ತು ಹೋರಾಟಗಳ ಫಲವೇ ಆಗಿದೆ. ನೋಡಿ, ಅವರು ಕ್ಯಾಥೋಲಿಕರ ವಿರುದ್ಧ ಆಗಿರೋದ್ರಿಂದ ಪ್ರೊಟೆಸ್ಟೆಂಟರಿಗೆ ತುಂಬಾನೇ ಕಿರುಕುಳ ಕೊಡೋದಾಗಿರ್ಬೋದು, ಅವರು ಪ್ರಾಣ ತೆಗೆದಾಗಿರ್ಬೋದು, ಇದೆಲ್ಲ ಈ ಥರ ಎಲ್ಲ ಮಾಡ್ತಾ ಇರ್ತಾರೆ ಇವರು ಕ್ಯಾಥೋಲಿಕ್ ಚರ್ಚ್ನವರು. ಓಕೆ, ನೆಕ್ಸ್ಟ್ ನೋಡೋಣ. ಈ ಮತ ಸುಧಾರಣೆಗಳಿಂದ ಯಾವ ಪರಿಣಾಮಗಳಾದವು ಅಂತ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಬಂದು ಮತ ಸುಧಾರಣೆ ಪರಿಣಾಮವಾಗಿ ಕ್ರೈಸ್ತ ಧರ್ಮದ ಅಖಂಡತೆಗೆ ಪೆಟ್ಟು ಬಿತ್ತು. ಕ್ರೈಸ್ತ ಧರ್ಮ ಅಲ್ಲಿವರೆಗೂ ಅಖಂಡವಾಗಿರುತ್ತೆ. ಈ ಮತ ಸುಧಾರಣೆ ಬಂದ ಮೇಲೆ ಅದು ಏನಾಗುತ್ತೆ, ಪೆಟ್ಟು ಬೀಳುತ್ತೆ, ಅಂದರೆ ಅಖಂಡತೆ ಒಡೆದು ಹೋಗುತ್ತೆ. ಅದು ಕ್ಯಾಥೋಲಿಕ್ ಚರ್ಚ್, ಆರ್ಥೋಡಾಕ್ಸ್ ಚರ್ಚ್ ಮತ್ತು ಪ್ರೊಟೆಸ್ಟೆಂಟ್ ಚರ್ಚ್ ಎಂದು 3 ಶಾಖೆಗಳಾಗಿ ಒಡೆಯಿತು. ನೋಡಿ, ಈ ಮತ ಸುಧಾರಣೆ ಪರಿಣಾಮವಾಗಿ ಕ್ರೈಸ್ತ ಧರ್ಮದ ಅಖಂಡತೆ ಯಾವ ರೀತಿಯಾಗಿ ಒಡೆದು ಹೋಯಿತು ಅಂತ ಕೇಳಬಹುದು. ಇದು 3 ರೀತಿಯಾಗಿ 3 ರೀತಿ ಶಾಖೆಗಳಾಗಿ ಒಡೆದು ಹೋಗುತ್ತೆ. ಯಾವ್ಯಾವ ಅಂತ ಕೇಳಿದಾಗ ಕ್ಯಾಥೋಲಿಕ್ ಚರ್ಚು, ಆರ್ಥೋಡಾಕ್ಸ್ ಚರ್ಚ್, ಆಮೇಲೆ ಪ್ರೊಟೆಸ್ಟೆಂಟ್ ಚರ್ಚ್ ಅಂತೇಳಿ 3 ಶಾಖೆಗಳಾಗಿ ಒಡೆದು ಹೋಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದು ಯುರೋಪಿನ ಅನೇಕ ದೇಶಗಳ ರಾಜರು ಚರ್ಚ್ನ ಹಿಡಿತದಿಂದ ಸ್ವತಂತ್ರರಾಗ್ತಾರೆ. ಅನೇಕ ದೇಶಗಳು ಈ ಚರ್ಚ್ನ ಹಿಡಿತದಲ್ಲಿ ಇರ್ತಾವಲ್ಲ ಅವುಗಳೆಲ್ಲ ಸ್ವತಂತ್ರ ಆಗ್ತವೆ. ನೆಕ್ಸ್ಟ್ ಪಾಯಿಂಟ್, ಮತ ಸುಧಾರಣೆಯು ರಾಷ್ಟ್ರೀಯ ಪ್ರಭುತ್ವಗಳ ಅಧಿಕಾರವನ್ನು ಸ್ವೀಕರಿಸುತ್ತೆ. ನೆಕ್ಸ್ಟ್ ಪಾಯಿಂಟ್, ಮುಟ್ಟುಗೋಲು ಹಾಕಿಕೊಂಡ ಚರ್ಚ್ನ ಸಂಪತ್ತನ್ನ ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಗಾಗಿ ವಿನಿಯೋಗ ಮಾಡಲಾಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದು ಯುರೋಪಿನ ರಾಜರುಗಳು ಧಾರ್ಮಿಕ ಸಹಿಷ್ಣುತೆಯನ್ನು ಅಳವಡಿಸಿಕೊಂಡ್ರು. ಯುರೋಪಿನ ರಾಜರುಗಳು ಏನು ಮಾಡ್ತಾರೆ, ಧಾರ್ಮಿಕ ಸಹಿಷ್ಣುತೆಯನ್ನು ಅಳವಡಿಸ್ಕೊತಾರೆ. ಇದು ಇಂಪಾರ್ಟೆಂಟ್ ನೋಡಿ. ನೆಕ್ಸ್ಟು, ಪ್ರಾದೇಶಿಕ ಭಾಷೆಗಳು ಮುನ್ನೆಲೆಗೆ ಬಂದು ದೇಶ ಭಾಷೆಗಳಲ್ಲಿ ವಿಪುಲ ಸಾಹಿತ್ಯ ಸೃಷ್ಟಿಯಾಯಿತು. ಇದು ಸಹ ಕೇಳಿದ್ದಾರೆ. ಮತ ಸುಧಾರಣೆ ಪರಿಣಾಮದಿಂದ ಮತ ಸುಧಾರಣೆಗಳ ಪರಿಣಾಮ ಯಾವ ರೀತಿಯಾಗಿ ಆಯಿತು ಅಂತ ಈ ಥರ ಪಾಯಿಂಟ್ಸ್ ಕೊಡ್ತಾರೆ. ಒಂದು 4-5 ಪಾಯಿಂಟ್ಸ್ ಕೊಟ್ಟು ಇವುಗಳಲ್ಲಿ ಎಷ್ಟು ಸರಿ ಎಷ್ಟು ತಪ್ಪು ಅಂತ ಕೊಡ್ತಾರೆ. ಯಾವುದೋ ಒಂದು ತಪ್ಪಾಗಿ ಕೊಟ್ಟಿರ್ತಾರೆ. ನೋಡಿ, ಇಲ್ಲೇನಿದೆ, ರಾಜರುಗಳು ಧಾರ್ಮಿಕ ಸಹಿಷ್ಣುತೆಯನ್ನು ಹೊಂದಿದ್ರು, ಎಲ್ಲಾನು ಪಾಸಿಟಿವ್ ಆಗಿ ಕೊಟ್ಟು ಯಾವುದೋ ಒಂದು ನೆಗೆಟಿವ್ ಆಗಿ ಕೊಟ್ಟು ಇದರಲ್ಲಿ ಯಾವ ಸರಿ ಯಾವ ತಪ್ಪು ಎಷ್ಟು ಕರೆಕ್ಟ್ ಆಗಿದೆ ಈ ಥರ ಕೊಡ್ತಾ ಇರ್ತಾರೆ. ಸೊ ಹಾಗಾಗಿ ನಾವು ಸೂಕ್ಷ್ಮವಾಗಿ ನೋಡ್ಬೇಕು ಈ ಪಾಠವನ್ನು. ಪ್ರಾದೇಶಿಕ ಭಾಷೆಗಳು ಮುನ್ನೆಲೆಗೆ ಬಂದು ದೇಶ ಭಾಷೆಗಳಲ್ಲಿ ವಿಪುಲ ಸಾಹಿತ್ಯ ಸೃಷ್ಟಿಯಾಗುತ್ತೆ. ನೆಕ್ಸ್ಟ್ ಪಾಯಿಂಟು, ಕ್ಯಾಥೋಲಿಕ್ ಚರ್ಚ್ನಲ್ಲಿಯೇ ಸುಧಾರಣೆಗಾಗಿ ಮುಂದೆ ಪ್ರತಿ ಸುಧಾರಣೆಗೆ ದಾರಿಯಾಯಿತು. ಕ್ಯಾಥೋಲಿಕ್ ಚರ್ಚ್ನಲ್ಲಿಯೇ ಸುಧಾರಣೆಯಾಗಿ, ಅಂದರೆ ಕ್ಯಾಥೋಲಿಕ್ ಚರ್ಚ್ನವರೇ ಇಷ್ಟೆಲ್ಲ ಈ ಪ್ರೊಟೆಸ್ಟೆಂಟ್ ಅನುಯಾಯಿಗಳನ್ನ ಅವ್ರನ್ನ ಕಿರುಕುಳ ಕೊಡೋದು ಮಾಡ್ತಾ ಇರ್ತಾರಲ್ಲ, ಅವರಲ್ಲೇ ಕೆಲವೊಂದಿಷ್ಟು ಸುಧಾರಣೆ ಆಗ್ತವೆ. ಇದೇನಾಗುತ್ತೆ, ಮುಂದೆ ಪ್ರತಿ ಸುಧಾರಣೆಗೆ ದಾರಿಯಾಗುತ್ತೆ. ಓಕೆ, ನೆಕ್ಸ್ಟ್ ಬಂದು ಪ್ರತಿ ಸುಧಾರಣಾ ಚಳವಳಿ ಬರುತ್ತೆ. ಪ್ರತಿ ಸುಧಾರಣಾ ಚಳವಳಿ ಪ್ರೊಟೆಸ್ಟೆಂಟ್ ಪಂಥ ಶೀಘ್ರವಾಗಿ ಪ್ರಭಾವ ಪಡೆದು ಎಲ್ಲ ಕಡೆ ಹರಡಲಾರಂಭಿಸಿತು. ಇದರಿಂದ ಎಚ್ಚೆತ್ತ ಕ್ಯಾಥೋಲಿಕರು ತಮ್ಮ ಪಾರಮ್ಯವನ್ನು ಕಾಪಾಡಿಕೊಳ್ಳಲು ಸುಧಾರಣೆಯ ಅಗತ್ಯವನ್ನು ತಮ್ಮಲ್ಲಿಯೇ ಕಂಡುಕೊಂಡರು. ತಮ್ಮ ಪಾರಮ್ಯವನ್ನು ಕಾಪಾಡ್ಕೋಬೇಕಂದ್ರೆ ತಮ್ಮಲ್ಲೇ ಸುಧಾರಣೆ ಮಾಡ್ಕೊಳ್ಳೋದು ಅಗತ್ಯ ಅಂತ ಅವರಿಗೆ ಮನವರಿಕೆ ಆಗುತ್ತೆ. ಪ್ರೊಟೆಸ್ಟೆಂಟರ ವಾದವು ಜನರ ಗಮನವನ್ನು ಪರಿಣಾಮಕಾರಿಯಾಗಿ ಸೆಳೆಯುತ್ತೆ. ಈ ಘಟನೆಯು ರೋಮನ್ ಚರ್ಚ್ನ ಅಸ್ತಿತ್ವಕ್ಕೂ ಉಳಿಯುವಿಕೆಗೂ ದೊಡ್ಡ ಆಘಾತವನ್ನುಂಟು ಮಾಡಿತು. ಚರ್ಚ್ನ ಹಿತರಕ್ಷಣೆಗಾಗಿ ಏನನ್ನಾದರೂ ಅವಶ್ಯಕವಾಗಿ ಮಾಡಲೇಬೇಕಾಯಿತು. ಚರ್ಚ್ನ ಹಿತರಕ್ಷಣೆ ಮಾಡಬೇಕಲ್ಲ, ಅದಕ್ಕಾಗಿ ಏನಾದರೂ ಒಂದು ಮಾಡಲೇಬೇಕಲ್ಲ ಅಂತ ಪರಿಸ್ಥಿತಿಯಲ್ಲಿ ಉದ್ಭವ ಆಗುತ್ತೆ. ಅಂತಹ ಅವಶ್ಯಕತೆಯೇ ಪ್ರತಿ ಸುಧಾರಣೆ ಎಂಬ ಚಳುವಳಿಗೆ ಜನ್ಮ ನೀಡಿತು. ಪ್ರೊಟೆಸ್ಟೆಂಟರ ಅಭಿವೃದ್ಧಿಯನ್ನು ತಡೆದು ರೋಮ್ನ ಚರ್ಚ್ಗಳಿಗಾಗಿದ್ದ ಹಾನಿಯನ್ನು ಸಾಕಷ್ಟು ಸರಿಪಡಿಸಬೇಕೆಂಬುದೇ ಈ ಚಳುವಳಿಯ ಉದ್ದೇಶವಾಗಿತ್ತು. ಈ ಥರ ಕೇಳ್ತಾರೆ, ಪ್ರತಿ ಸುಧಾರಣೆ ಚಳುವಳಿಯ ಉದ್ದೇಶ ಏನು ಅಂತ, ಮುಖ್ಯ ಉದ್ದೇಶ ಏನಾಗಿತ್ತು ಅಂತ ಕೇಳಬಹುದು. ಆಗ ಪ್ರೊಟೆಸ್ಟೆಂಟರ ಅಭಿವೃದ್ಧಿಯನ್ನು ತಡೆದು ರೋಮ್ನ ಚರ್ಚ್ಗಳಿಗೆ ಆಗಿದ್ದ ಹಾನಿಯನ್ನು ಸಾಕಷ್ಟು ಸರಿಪಡಿಸಬೇಕೆಂಬುದೇ ಈ ಚಳುವಳಿಯ ಉದ್ದೇಶವಾಗಿತ್ತು. ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬಂದು ಆದುದರಿಂದ ಚರ್ಚ್ಗಳಲ್ಲಿ ಆಂತರಿಕವಾದ ಸುಧಾರಣೆಗಳನ್ನು ಮಾಡಿ ಎಲ್ಲ ತೊಂದರೆಗಳಿಗೂ ಪರಿಹಾರವನ್ನು ಹುಡುಕುವ ಪ್ರಯತ್ನವನ್ನು ಅಲ್ಲಿ ಮಾಡ್ತಾರೆ.
ಅಧಿಕಾರದ ದುರುಪಯೋಗವನ್ನು ತಡೆಗಟ್ಟಲಾಗುತ್ತೆ. ಚರ್ಚ್ಗಳ ಆಡಳಿತ ಕ್ರಮವನ್ನು ಕೂಡ ಸರಿಪಡಿಸಲಾಗುತ್ತೆ. ಓಕೆ, ನೆಕ್ಸ್ಟ್ ಈ ಪ್ರತಿ ಸುಧಾರಣಾ ಚಳುವಳಿಯ ನಾಯಕ ಒಬ್ಬ ಸ್ಪ್ಯಾನಿಷ್ ಶ್ರೀಮಂತ ಇಗ್ನೇಸ್ ಲಯೋಲಾ. ಇವನು 1540ರಲ್ಲಿ ಜೀಸಸ್ ಸೊಸೈಟಿಯನ್ನು ಹುಟ್ಟುಹಾಕಿದ. ಇದು ಇಂಪಾರ್ಟೆಂಟ್ ನೋಡಿ. ಈ ಜೀಸಸ್ ಸೊಸೈಟಿಯನ್ನು ಯಾರು ಹುಟ್ಟು ಹಾಕಿದರು ಅಂತ ಎಕ್ಸಾಮ್ಗಳಲ್ಲಿ ಕೇಳಿದ್ರು ಹಿಂದೆ. ಸೊ ಇಂಪಾರ್ಟೆಂಟ್ ನೋಡಿ, TETಗೂ ಸಹ ಕೇಳ್ಬೋದು. ಇಗ್ನೇಸಿಯಸ್ ಲಯೋಲಾ ಎಂಬುವರು 1540ರಲ್ಲಿ ಜೀಸಸ್ ಸೊಸೈಟಿಯನ್ನು ಹುಟ್ಟು ಹಾಕ್ತಾರೆ. ಓಕೆ, ನೆಕ್ಸ್ಟ್ ಇವರ ಪ್ರಮುಖ ಗುರಿ ರೋಮನ್ ಕ್ಯಾಥೋಲಿಕ್ ಚರ್ಚ್ಗೆ ಅಧಿಕಾರವನ್ನು ಮತ್ತು ಕಳೆದು ಹೋಗಿದ್ದ ಅವರ ವೈಭವವನ್ನು ಪುನಃ ಸ್ಥಾಪಿಸುವುದಾಗಿತ್ತು. ಇವರ ಮುಖ್ಯ ಗುರಿ ಏನಾಗಿತ್ತು? ಇಗ್ನೇಸಿಯಸ್ ಲಯೋಲಾ ಅವರ ಮುಖ್ಯ ಗುರಿ ಏನಾಗಿತ್ತು ಅಂತ ಕೇಳಿದಾಗ, ಈ ರೋಮನ್ ಕ್ಯಾಥೋಲಿಕ್ ಚರ್ಚ್ಗೆ ಅಧಿಕಾರವನ್ನು ಹಾಗೂ ಕಳೆದು ಹೋಗಿದ್ದ ಅವರ ವೈಭವವನ್ನು ಪುನಃ ಸ್ಥಾಪನೆ ಮಾಡುವುದೇ ಈತನ ಗುರಿಯಾಗಿತ್ತು ನೋಡಿ. ಈ ಸಂಘದ ಅನುಯಾಯಿಗಳಿಗೆ ಒಳ್ಳೆಯ ಶಿಕ್ಷಣ ಹಾಗೂ ತರಬೇತಿ ನೀಡಿ ಸಮಾಜದ ಸೇವೆಗೆ ತಮ್ಮ ಜೀವನವನ್ನು ಮುಡುಪಾಗಿಸುವುದೇ ಇವರ ಉದ್ದೇಶವಾಗಿತ್ತು. ಚರ್ಚ್ನ ನಿಯಮ ಉಲ್ಲಂಘಿಸುವವರನ್ನ ವಿಚಾರಣೆ ನಡೆಸುವ ಹಾಗೂ ಶಿಕ್ಷಿಸುವ ಉದ್ದೇಶದ ಇಂಕ್ವಿಜಿಷನ್ ಅಂತ ಕರೀತಾರೆ. ಇಂಕ್ವಿಜಿಷನ್ ಎಂಬ ಧಾರ್ಮಿಕ ವಿಚಾರಣಾ ಪದ್ಧತಿ 1542ರಿಂದ ಜಾರಿಗೆ ಬಂದಿತ್ತು. ಅದನ್ನು 1400 ಅದೇನು ಕಾನ್ಸ್ಟಂಟಿನೋಪಲ್ ಪತನ ಆಗುತ್ತಲ್ಲ, ಕಾನ್ಸ್ಟಂಟಿನೋಪಲ್ ನಗರದ ವಶಪಡಿಸ್ಕೊಂಡ್ರು ಅಂತ ನೋಡಿದ್ನಲ್ಲ, ಅದೇ ಮೈಂಡಲ್ಲಿ ಇದ್ಬಿಟ್ಟೈತೆ. ಅದಕ್ಕೆ ಯಾವುದೇ ಇಸ್ವಿ ನೋಡಿದ್ರು ಅದು 1400 ಅಂತಾನೆ ಕಾಣಕತ್ತೈತೆ. ಹಾಗಾಗಿ 14 ಅಂತ ಬರ್ತಾ ಇದೆ. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು 1542. ಹಾಗೆ ನಾನು ಹೋಗಲ್ಲ, ಇದು ಕರೆಕ್ಟಾಗಿ ಹೇಳ್ತೀನಿ. ಮತ್ತೆ 1400 ಅಂದರೂ ಸಹ ಮತ್ತೆ ಕರೆಕ್ಷನ್ ಮಾಡಿಕೊಂಡು 1500 ಅಂತ ಹೇಳ್ತೀನಿ. ಸೊ ಓಕೆ, ಚರ್ಚ್ನ ನಿಯಮ ಉಲ್ಲಂಘಿಸುವವರನ್ನ ವಿಚಾರಣೆ ನಡೆಸುವ ಹಾಗೂ ಶಿಕ್ಷಿಸುವ ಉದ್ದೇಶದ ಇಂಕ್ವಿಜಿಷನ್ ಎಂಬ ಧಾರ್ಮಿಕ ವಿಚಾರಣಾ ಪದ್ಧತಿ 1542ರಿಂದ ಜಾರಿಗೆ ಬಂದಿತು. ಅಲ್ಲದೆ ಅದು ಕ್ಯಾಥೋಲಿಕರು ಪ್ರೊಟೆಸ್ಟೆಂಟ್ ಮತ ಸ್ವೀಕರಿಸುವುದನ್ನು ತಪ್ಪಿಸಿತು. ನೋಡಿ, ಈ ಕ್ಯಾಥೋಲಿಕರು ಪ್ರೊಟೆಸ್ಟೆಂಟ್ ಮತವನ್ನ ಸ್ವೀಕಾರ ಮಾಡದೇ ಇರೋ ಹಾಗೆ ಮಾಡುತ್ತೆ ಈ ಇಂಕ್ವಿಜಿಷನ್ ಎಂಬ ಧಾರ್ಮಿಕ ಸುಧಾರಣಾ ಪದ್ಧತಿ. ಇದು ನೆನಪಲ್ಲಿ ಇಟ್ಕೊಳ್ರಿ. ಇಂಕ್ವಿಜಿಷನ್ ಅಂದ್ರೇನು? ಚರ್ಚ್ನ ನಿಯಮ ಉಲ್ಲಂಘನೆ ಮಾಡಿರೋರನ್ನ ವಿಚಾರಣೆ ನಡೆಸೋದು ಹಾಗೂ ಶಿಕ್ಷೆ ಮಾಡುವ ಉದ್ದೇಶದಿಂದ ಇಂಕ್ವಿಜಿಷನ್ ಎಂಬ ಧಾರ್ಮಿಕ ವಿಚಾರಣಾ ಪದ್ಧತಿ ಜಾರಿಗೆ ತರ್ತಾರೆ. ಅದು 1542. ಓಕೆ, ಇದೇನಾಗುತ್ತೆ? ಕ್ಯಾಥೋಲಿಕರು ಪ್ರೊಟೆಸ್ಟೆಂಟ್ ಮತವನ್ನು ಸ್ವೀಕಾರ ಮಾಡದೇ ಇರೋ ಹಾಗೆ ಮಾಡುತ್ತೆ. ನೆಕ್ಸ್ಟ್ ಕೈಗಾರಿಕಾ ಕ್ರಾಂತಿ ಬರುತ್ತೆ. ಕೈಗಾರಿಕಾ ಕ್ರಾಂತಿ 18ನೇ ಶತಮಾನದ ಯುರೋಪ್ನಲ್ಲಿ ಯಂತ್ರಾಧಾರಿತ ಕೈಗಾರಿಕೆಗಳು ಹೆಚ್ಚಿ ಉತ್ಪಾದನೆಯ ಪ್ರಮಾಣದಲ್ಲಿ ಅಗಾಧವಾದ ಹೆಚ್ಚಳ ಉಂಟಾಗುತ್ತೆ. ಇದನ್ನ ಕೈಗಾರಿಕಾ ಕ್ರಾಂತಿ ಅಂತ ಕರೀತಾರೆ. ಕೈಗಾರಿಕಾ ಕ್ರಾಂತಿ ಅಂದ್ರೆ ಏನು ಅಂತ ಕೇಳಬಹುದು ಎಕ್ಸಾಮ್ಗಳಲ್ಲಿ. 18ನೇ ಶತಮಾನದ ಯುರೋಪ್ನಲ್ಲಿ ಯಂತ್ರಾಧಾರಿತ ಕೈಗಾರಿಕೆಗಳು ಹೆಚ್ಚಿ ಉತ್ಪಾದನೆಯ ಪ್ರಮಾಣದಲ್ಲಿ ಅಗಾಧವಾದ ಹೆಚ್ಚಳ ಉಂಟಾಗುತ್ತೆ. ಅದನ್ನ ಕೈಗಾರಿಕಾ ಕ್ರಾಂತಿ ಅಂತ ಕರೀತಾರೆ. ಇದು ಮೊಟ್ಟ ಮೊದಲು ಇಂಗ್ಲೆಂಡ್ನಲ್ಲಿ ಪ್ರಾರಂಭವಾಯಿತು. ಕೈಗಾರಿಕಾ ಕ್ರಾಂತಿ ಎಲ್ಲಿ ಪ್ರಾರಂಭವಾಯಿತು ಅಂತ ಎಕ್ಸಾಮ್ಗಳಲ್ಲಿ ಕೇಳಿದ್ರು. ಇಂಗ್ಲೆಂಡ್ನಲ್ಲಿ ಪ್ರಾರಂಭವಾಯಿತು. ಕೈಗಾರಿಕಾ ಕ್ರಾಂತಿಗೆ ಕಾರಣಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ಒನ್, ಪುನರುಜ್ಜೀವನದ ಪ್ರಭಾವದಿಂದ ಸಾಧ್ಯವಾದ ವೈಜ್ಞಾನಿಕ ಆವಿಷ್ಕಾರಗಳು ಯಂತ್ರಗಳ ನಿರ್ಮಾಣಕ್ಕೆ ಕಾರಣವಾಗುತ್ತೆ. ನೆಕ್ಸ್ಟ್, ವಸಾಹತುಗಳ ಸ್ಥಾಪನೆಯಿಂದ ವ್ಯಾಪಾರ ವಹಿವಾಟು ಹೆಚ್ಚಿ ಸಿದ್ಧ ವಸ್ತುಗಳಿಗೆ ಬೇಡಿಕೆ ಹೆಚ್ಚಾಗುತ್ತೆ. ಈ ವ್ಯಾಪಾರ ವಹಿವಾಟು ಜಾಸ್ತಿ ಆದಾಗ ಅಲ್ಲೇನಾಗುತ್ತೆ? ಈ ಸಿದ್ಧ ಉಡುಪುಗಳ ಬೇಡಿಕೆ ಹೆಚ್ಚಾಗುತ್ತೆ. ನೆಕ್ಸ್ಟ್, ವಸಾಹತುಗಳಿಂದ ಅತ್ಯಂತ ಕಡಿಮೆ ದರದಲ್ಲಿ ಅಗಾಧ ಪ್ರಮಾಣದ ಕಚ್ಚಾ ವಸ್ತುಗಳು ಪೂರೈಕೆಯಾಯಿತು. ಕಚ್ಚಾ ವಸ್ತುಗಳು ಯಥೇಚ್ಛವಾಗಿ ಇಲ್ಲಿ ಪೂರೈಕೆ ಆಗ್ತಾ ಇರುತ್ತೆ. ನೆಕ್ಸ್ಟ್, ಕೈಗಾರಿಕೆಯನ್ನು ಅವಲಂಬಿಸಿದ ಕಾರ್ಮಿಕ ವರ್ಗದ ಉದಯವಾಗುತ್ತೆ. ಆಮೇಲೆ ಬಂಡವಾಳದ ಹೂಡಿಕೆಯಲ್ಲಿ ಹೆಚ್ಚಳವಾಗುತ್ತೆ. ನೆಕ್ಸ್ಟ್, ಇಂಗ್ಲೆಂಡ್ನಲ್ಲಿದ್ದ ರಾಜಕೀಯ ಸ್ಥಿರತೆ ಆಗುತ್ತೆ. ಓಕೆ, ಇವೆಲ್ಲ ಏನು ಕೈಗಾರಿಕಾ ಕ್ರಾಂತಿಗೆ ಕಾರಣಗಳಾಗಿದ್ದಾವೆ. 1760ಕ್ಕೂ ಮುಂಚೆ ಇಂಗ್ಲೆಂಡ್ ಕೃಷಿ ಪ್ರಧಾನವಾದ ದೇಶವಾಗಿದ್ದರೂ ಉಣ್ಣೆ ಬಟ್ಟೆಗಳು ಮತ್ತು ಹತ್ತಿ ಬಟ್ಟೆಗಳ ಕೈಗಾರಿಕೆಗಳು ಅಭಿವೃದ್ಧಿ ಹೊಂದಿದವು.
ನೋಡಿ 1760ಕ್ಕೂ ಮುಂಚೆ ಇಂಗ್ಲೆಂಡ್ ಏನಾಗುತ್ತೆ, ಕೃಷಿ ಪ್ರಧಾನವಾದ ದೇಶವಾಗಿರುತ್ತೆ. ಅಲ್ಲಿ ಉಣ್ಣೆ ಬಟ್ಟೆಗಳು, ಹತ್ತಿ ಬಟ್ಟೆಗಳು ಕೈಗಾರಿಕೆಗಳು ಅಭಿವೃದ್ಧಿ ಹೊಂದಿದ್ದವು. ವ್ಯಾಪಾರ ಹೆಚ್ಚಿದಂತೆಲ್ಲ ಸಿದ್ಧಪಡಿಸಿದ ವಸ್ತುಗಳಿಗೆ ಬೇಡಿಕೆ ಹೆಚ್ಚಾಗುತ್ತೆ. ಆದರೆ ಬೇಡಿಕೆಗೆ ಸರಿ ಹೊಂದುವಂಥ ಉತ್ಪಾದನೆ ಅಲ್ಲಿ ಆಗ್ತಾ ಇರಲಿಲ್ಲ. ನೋಡಿ, ಈ ಸಡನ್ ಆಗಿ ಕೈಗಾರಿಕೆಗಳು ಪ್ರಾರಂಭ ಆದಮೇಲೆ ಅಲ್ಲಿ ಏನಾಗುತ್ತೆ, ಬೇಡಿಕೆಗಳು ಹೆಚ್ಚಾಗ್ತವೆ. ಬೇಡಿಕೆಗಳು ಹೆಚ್ಚಾದಾಗ ಉತ್ಪಾದನೆ ಆ ಬೇಡಿಕೆಗೆ ಸರಿದೂಗೋ ಥರ ಆಗ್ತಾ ಇರಲಿಲ್ಲ, ಉತ್ಪಾದನೆ ಕಡಿಮೆ ಇರುತ್ತೆ. ಕುಶಲಕರ್ಮಿಗಳು ಕಚ್ಚಾ ವಸ್ತುಗಳ ಮೇಲೆ ಹೆಚ್ಚು ಬಂಡವಾಳ ಹೂಡಿ ಉತ್ಪಾದನಾ ವಿಧಾನವನ್ನು ತ್ವರಿತಗೊಳಿಸುವಂತಿರಲಿಲ್ಲ. ಆದ್ದರಿಂದ ಕೆಲವು ಶ್ರೀಮಂತರು ಈ ಕುಶಲಕರ್ಮಿಗಳನ್ನು ಕೂಲಿಗೆ ನೇಮಿಸಿಕೊಂಡು ಅವರಿಗೆ ಕಚ್ಚಾ ವಸ್ತುಗಳನ್ನು ಒದಗಿಸಿ ಅವರು ಕಾರ್ಖಾನೆಗಳೆಂಬ ದೊಡ್ಡ ಕಟ್ಟಡಗಳಲ್ಲಿ ಕೆಲಸ ಮಾಡುವಂತೆ ಮಾಡಿದರು. ನೋಡಿ, ಕಾರ್ಖಾನೆಗಳೆಂಬ ದೊಡ್ಡ ಕಟ್ಟಡಗಳಲ್ಲಿ ಕೆಲಸ ಮಾಡುವಂತೆ ಮಾಡ್ತಾರೆ. ಒಂದು ನಿಮಿಷ. ಓಕೆ. ಇದೇ ಮುಂದೆ ಕಾರ್ಖಾನೆ ಪದ್ಧತಿಗೆ ನಾಂದಿಯಾಯಿತು. ಕಾರ್ಖಾನೆ ಮಾಲೀಕರು ಇಲ್ಲಿ ತಯಾರಾದ ವಸ್ತುಗಳನ್ನು ಮಾರಾಟ ಮಾಡಿ ಅಧಿಕ ಲಾಭ ಗಳಿಸಿದರೂ ಕುಶಲಕರ್ಮಿಗಳು ಹಾಗೂ ಇತರೆ ಕಾರ್ಮಿಕರು ಬಡವರಾಗಿಯೇ ಮುಂದುವರಿದರು. ನೋಡಿ, ಈ ಕಾರ್ಮಿಕರು ಎಷ್ಟು ಕೆಲಸ ಮಾಡ್ತಾರೋ ಅದಕ್ಕೆ ಮಾತ್ರ ಇವರು ಏನೋ ಸ್ಯಾಲ್ರಿ ಕೊಡ್ತಾ ಇರ್ತಾರೆ. ಬಟ್ ಲಾಭ ಜಾಸ್ತಿ ಬಂದಾಗ ಆ ಲಾಭನೇ ಅವರೇ ಇಟ್ಕೊಂಡಿರ್ತಾರೆ. ಹಾಗೆ ಕಾರ್ಮಿಕರಿಗೆ ಮೊದಲು ಯಾವ ರೀತಿ ಕೆಲಸ ಮಾಡಬೇಕು ಅದೇ ರೀತಿಯಾದ ಕೆಲಸನೇ ಅವರಿಗಿರುತ್ತೆ. ಲಾಭ ಜಾಸ್ತಿ ಬಂದರೆ ಆ ಕಾರ್ಖಾನೆ ಮಾಲೀಕರೇನೋ ಅವರಿಗೆ ಲಾಭ ಬಂದಿದೆ ತಗೊಳ್ರಿ ಅಂತೇನು ಕೊಡ್ತಾ ಇರಲಿಲ್ಲ. ಹಾಗಾಗಿ ಕಾರ್ಮಿಕರು ಏನು ಮಾಡ್ತಾರೆ, ಕಾರ್ಮಿಕರು ಮತ್ತು ಕುಶಲ ಕಾರ್ಮಿಕರು ಆಮೇಲೆ ಇತರ ಕಾರ್ಮಿಕರು ಕುಶಲಕರ್ಮಿಗಳು ಮತ್ತು ಇತರ ಕಾರ್ಮಿಕರು ಬಡವರಾಗಿ ಮುಂದುವರಿತಾರೆ. 1760ರಿಂದ 1830ರ ಅವಧಿಯಲ್ಲಿ ಇಂಗ್ಲೆಂಡ್ನಲ್ಲಿ ಬಟ್ಟೆ ತಯಾರಿಕಾ ಕೈಗಾರಿಕೆಗಳಲ್ಲಿ ಮಹತ್ತರ ಬದಲಾವಣೆ ಉಂಟಾಗುತ್ತೆ. ನೋಡಿ, ಸ್ಪಿನ್ನಿಂಗ್ ಜೆನ್ನಿ ಎಂಬ ಯಂತ್ರ ಇಲ್ಲಿದೆ. ಸ್ಪಿನ್ನಿಂಗ್ ಜೆನ್ನಿ ಎಂಬ ಯಂತ್ರ ನೋಡಿ. ಓಕೆ, ಇಲ್ಲೊಂದಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. 1764ರಲ್ಲಿ ಜೇಮ್ಸ್ ಹಾರ್ಗ್ರೀವ್ಸ್ ಎಂಬುವನು ಈ ಸ್ಪಿನ್ನಿಂಗ್ ಜೆನ್ನಿ ಎಂಬ ನೂಲುವ ಯಂತ್ರವನ್ನು ಕಂಡುಹಿಡಿದ. ಇದು ಕೇಳಿದ್ರು ಹಿಂದೆ ಎಕ್ಸಾಮ್ಗಳಲ್ಲಿ. ಈ ಸ್ಪಿನ್ನಿಂಗ್ ಜೆನ್ನಿ ಎಂಬ ನೂಲುವ ಯಂತ್ರವನ್ನು ಕಂಡುಹಿಡಿದವರು ಯಾರು ಅಂತ ಜೇಮ್ಸ್ ಹಾರ್ಗ್ರೀವ್ಸ್ ಎಂಬುವರು ಕಂಡುಹಿಡಿತಾರೆ. ಎಷ್ಟರಲ್ಲಿ? 1764ರಲ್ಲಿ. ಕೆಲವು ವರ್ಷಗಳ ನಂತರ ರಿಚರ್ಡ್ ಆರ್ಕ್ರೈಟ್ ಎಂಬುವನು ಸ್ಪಿನ್ನಿಂಗ್ ಜೆನ್ನಿಯನ್ನು ಉತ್ತಮಪಡಿಸಿದನು. ಸ್ಪಿನ್ನಿಂಗ್ ಜೆನ್ನಿಯನ್ನು ಕಂಡುಹಿಡಿದವರು ಜೇಮ್ಸ್ ಹಾರ್ಗ್ರೀವ್ಸ್, ಅದನ್ನು ಉತ್ತಮಪಡಿಸಿದವರು ರಿಚರ್ಡ್ ಆರ್ಕ್ರೈಟ್ ಅಂತ ಇರ್ತಾರೆ. ಅವರು ಉತ್ತಮಪಡಿಸ್ತಾರೆ. ಹಾಗೂ 1769ರಲ್ಲಿ ಅವರು ನೀರಿನ ಚೌಕಟ್ಟನ್ನು ಕಂಡುಹಿಡಿದರು. 1779ರಲ್ಲಿ ಸ್ಯಾಮ್ಯುಯಲ್ ಕ್ಯಾಂಪ್ಟನ್ ಎಂಬುವನು ಮ್ಯೂಲ್ ಯಂತ್ರವನ್ನು ಕಂಡುಹಿಡಿದನು. ಮ್ಯೂಲ್ ಯಂತ್ರವನ್ನು ಕಂಡುಹಿಡಿದವರು ಯಾರು ಅಂತ ಎಕ್ಸಾಮ್ಗಳಲ್ಲಿ ಕೇಳಬಹುದು ನೋಡಿ. ಸ್ಯಾಮ್ಯುಯಲ್ ಕ್ಯಾಂಪ್ಟನ್ ಎಂಬುವರು 1779ರಲ್ಲಿ ಈ ಯಂತ್ರವನ್ನು ಕಂಡುಹಿಡಿತಾರೆ. ಜಾನ್ ಕೆ ಎಂಬುವನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸುವ ಲಾಳವನ್ನು ಕಂಡುಹಿಡಿತಾನೆ. ಆಮೇಲೆ 1785ರಲ್ಲಿ ಎಡ್ಮಂಡ್ ಕಾರ್ಟ್ರೈಟ್ ಎಂಬುವನು ಈ ಪವರ್ ಲೂಮ್ ಎಂಬ ನೇಯ್ಗೆ ಯಂತ್ರವನ್ನು ಕಂಡುಹಿಡಿತಾನೆ. ನೋಡಿ, ಇವೆಲ್ಲ ತುಂಬ ಇಂಪಾರ್ಟೆಂಟ್ ನೋಡಿ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸುವ ಲಾಳವನ್ನು ಕಂಡುಹಿಡಿದರೆ ಯಾರು? ಜಾನ್ ಕೆ ಎಂಬುವರು. ಆಮೇಲೆ ಈ ಪವರ್ ಲೂಮ್ ಎಂಬ ನೇಯ್ಗೆ ಯಂತ್ರವನ್ನು ಕಂಡುಹಿಡಿದರೆ ಯಾರು ಅಂತ ಕೇಳಿದಾಗ ಈ ಎಡ್ಮಂಡ್ ಕಾರ್ಟ್ರೈಟ್ ಅನ್ನೋದು ನೆನಪಲ್ಲಿರಲಿ. 1785ರಲ್ಲಿ ಕಂಡುಹಿಡಿತಾರೆ. ಇದರಿಂದ ಹೆಚ್ಚು ಬಟ್ಟೆಯನ್ನು ಅಲ್ಪ ಕಾಲದಲ್ಲಿ ಉತ್ಪಾದಿಸಲು ಸಾಧ್ಯ ಆಗುತ್ತೆ. 1793ರಲ್ಲಿ ಎಲಿ ವಿಟ್ನಿ ಎಂಬುವನು ಕಾಟನ್ ಜಿನ್ ಎಂಬ ಯಂತ್ರವನ್ನು ಕಂಡುಹಿಡಿದನು. ಕಾಟನ್ ಜಿನ್ ಇದು ಸ್ಪಿನ್ನಿಂಗ್ ಜೆನ್ನಿ ಯಂತ್ರ, ಇದು ಬೇರೆ. ಕಾಟನ್ ಜಿನ್ ಬೇರೆ. ಕಾಟನ್ ಜಿನ್ ಯಂತ್ರವನ್ನು ಎಲಿ ವಿಟ್ನಿ ಎಂಬುವರು ಕಂಡುಹಿಡಿತಾರೆ 1793ರಲ್ಲಿ. ಈ ಎಲ್ಲ ಆವಿಷ್ಕಾರಗಳು ನೂಲುವ, ನೇಯುವ ಮತ್ತು ಹತ್ತಿಯಿಂದ ಬೀಜವನ್ನು ಬೇರ್ಪಡಿಸುವುದಲ್ಲದೆ ತೀವ್ರಗತಿಯ ಉತ್ಪಾದನೆಗೆ ಕಾರಣವಾಗ್ತವೆ. ಓಕೆ, ನೆಕ್ಸ್ಟ್. ಆವಿಯ ಯಂತ್ರದ ಆವಿಷ್ಕಾರ ಕೈಗಾರಿಕಾ ಕ್ರಾಂತಿಯಲ್ಲಿ ಮಹತ್ತರವಾದ ಮೈಲುಗಲ್ಲಾಯಿತು. 1705ರಲ್ಲಿ ಥಾಮಸ್ ಮ್ಯಾಕೋಮೆಸ್ ಅನ್ನು ಒಂದು ಆವಿಯ ಯಂತ್ರವನ್ನು ಕಂಡುಹಿಡಿದನು. ನೋಡಿ, ಒಂದು ಆವಿಯ ಯಂತ್ರವನ್ನು ಕಂಡುಹಿಡಿದವರು ಯಾರು? 1705ರಲ್ಲಿ ಥಾಮಸ್ ಮ್ಯಾಕೋಮೆಸ್ ಈತ ಕಂಡುಹಿಡಿತಾನೆ. 1774ರಲ್ಲಿ
ಜೇಮ್ಸ್ ವ್ಯಾಟ್ ಎಂಬುವನು ಈ ಆವಿಯ ಯಂತ್ರವನ್ನು ಉತ್ತಮಪಡಿಸ್ತಾನೆ. 1801ರಲ್ಲಿ ರಿಚರ್ಡ್ ಟ್ರೆವೆತಿಕ್ ಎಂಬುವನು ವ್ಯಾಟ್ನ ಹಬೆ ಯಂತ್ರವನ್ನು ರೈಲು ಬಂಡಿಗೆ ಜೋಡಿಸಿ ರಸ್ತೆಯ ಮೇಲೆ ಚಲಿಸುವಂತೆ ಮಾಡಿದನು. ನೋಡಿ, ಇದು ಕೇಳಿದ್ರು ಹಿಂದೆ ಎಕ್ಸಾಮ್ಗಳಲ್ಲಿ. ವ್ಯಾಟ್ನ ಹಬೆ ಯಂತ್ರವನ್ನು ರೈಲು ಬಂಡಿಗೆ ಜೋಡಿಸಿ ರಸ್ತೆಯ ಮೇಲೆ ಚಲಿಸುವಂತೆ ಮಾಡಿದವರು ಯಾರು ಅಂತ ಎಕ್ಸಾಮ್ಗಳಲ್ಲಿ ಕೇಳಿದ್ರು. ರಿಚರ್ಡ್ ಟ್ರೆವೆತಿಕ್ ಎಂಬುವರು ಕಂಡಿಡ್ತಾರೆ 1801ರಲ್ಲಿ. ಆ ನಂತರ ಹಳಿಗಳ ಮೇಲೆ ಚಲಿಸುವ ಒಂದು ಸ್ವಯಂಚಾಲಿತ ಆವಿ ಜಿನ್ನನ್ನು ಕಂಡುಹಿಡಿತಾನೆ. ನೋಡಿ, ಎರಡು ಸಹ ಈತನೇ ಕಂಡುಹಿಡಿತಾನೆ. ಯಾರು? ರಿಚರ್ಡ್ ಟ್ರೆವೆತಿಕ್. ನೆಕ್ಸ್ಟು ಜಾರ್ಜ್ ಸ್ಟೀವೆನ್ಸನ್ನನು 1815ರಲ್ಲಿ ಸಾಮಾನು ಸಾಗಣೆಯ ರೈಲು ಬಂಡಿಗಳನ್ನು ಕಂಡುಹಿಡಿದನು. ಈ ಗೂಡ್ಸ್ ಗಾಡಿ ಅಂತ ಕರಿತೀವಲ್ಲ ನಾವು, ಅದನ್ನು ಕಂಡುಹಿಡಿದವರು ಯಾರು? ಜಾರ್ಜ್ ಸ್ಟೀವೆನ್ಸನ್. ನೋಡಿ, 1815ರಲ್ಲಿ. ಇಂಗ್ಲೆಂಡ್ನ ಸ್ಟಾಕ್ಟನ್ ಮತ್ತು ಡಾರ್ಲಿಂಗ್ಟನ್ ಪಟ್ಟಣಗಳ ನಡುವೆ ಪ್ರಯಾಣಿಕರನ್ನು ಸಾಗಿಸುವ ಒಂದು ರೈಲನ್ನು ಮತ್ತು ಲಿವರ್ಪೂಲ್ ಮತ್ತು ಮ್ಯಾಂಚೆಸ್ಟರ್ಗಳ ನಡುವೆ ಕೈಗಾರಿಕಾ ಉತ್ಪನ್ನಗಳ ಸಾಗಾಣಿಕೆಗಾಗಿಯೇ ರೈಲು ಮಾರ್ಗವನ್ನು ನಿರ್ಮಾಣ ಮಾಡಲಾಗುತ್ತೆ. 1801ರಲ್ಲಿ ವಿಲಿಯಂ ಸಿಮಿಂಗ್ಟನ್ ಎಂಬ ಅಮೆರಿಕನ್ನನು ವಾಟ್ಸ್ನ ಒಂದು ಎಂಜಿನನ್ನು ಒಂದು ದೋಣಿಗೆ ಜೋಡಿಸಿ ಅದು ಚಲಿಸುವಂತೆ ಮಾಡ್ತಾನೆ. ಹಾಗೆ ರಾಬರ್ಟ್ ಫುಲ್ಟನ್ ಎಂಬ ಮತ್ತೊಬ್ಬ ಅಮೆರಿಕದವನು ಮತ್ತೊಂದು ಆವಿಯ ಹಡಗನ್ನು ಕಂಡುಹಿಡಿತಾನೆ. ಓಕೆ, ನೆಕ್ಸ್ಟ್ ನೋಡೋಣ. ಕೈಗಾರಿಕಾ ಕ್ರಾಂತಿಯ ಪರಿಣಾಮಗಳು. ಕೈಗಾರಿಕಾ ಕ್ರಾಂತಿ ಕಾರಣ ಏನಾಯಿತು ಅಂತ ನೋಡಿದ್ವಿ, ಕೈಗಾರಿಕಾ ಕ್ರಾಂತಿ ಹೇಗಾಯಿತು ಅಂತ ನೋಡಿದ್ವಿ. ಅದರ ಪರಿಣಾಮಗಳನ್ನು ನೋಡೋಣ. ಕೈಗಾರಿಕೆಗಳಲ್ಲಿ ಅನೇಕ ಬದಲಾವಣೆಗಳುಂಟಾಗಿ ಯಂತ್ರಗಳ ಬೇಡಿಕೆ ಹೆಚ್ಚಾಗುತ್ತೆ. ಆಮೇಲೆ ಕೈಗಾರಿಕಾ ಕ್ರಾಂತಿಯಿಂದ ಆರ್ಥಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಅನೇಕ ಬದಲಾವಣೆಗಳಾಗ್ತವೆ. ಹೊಸ ಕೈಗಾರಿಕೆಗಳು ಹುಟ್ಟಿಕೊಳ್ತವೆ. ಉತ್ಪಾದನಾ ವೆಚ್ಚ ಕಡಿಮೆಯಾಗಿ ಜೀವನಾವಶ್ಯಕ ವಸ್ತುಗಳು ಅಗ್ಗದ ಬೆಲೆಗೆ ದೊರೆಯುವಂತಾಗ್ತವೆ. ಉತ್ಪಾದನೆ ಹೆಚ್ಚಾದಾಗ ಅಲ್ಲೇನು ಬೆಲೆ ಕಡಿಮೆ ಆಗುತ್ತೆ. ಉತ್ಪಾದನೆ ಕಡಿಮೆ ಇದ್ದಾಗ ಏನು ಮಾಡುತ್ತೆ? ಬೇಡಿಕೆ ಜಾಸ್ತಿ ಆಗುತ್ತೆ. ಬೇಡಿಕೆ ಜಾಸ್ತಿ ಆದಾಗ ಆಟೋಮೆಟಿಕ್ ಆಗಿ ಅಲ್ಲೇನು ಬೆಲೆ ಜಾಸ್ತಿ ಆಗುತ್ತೆ. ಬಟ್ ಇಲ್ಲೇನು ಉತ್ಪಾದನಾ ವೆಚ್ಚ ಕಡಿಮೆ ಆಗುತ್ತೆ. ಜೀವನಾವಶ್ಯಕ ವಸ್ತುಗಳು ಅಗ್ಗದ ಬೆಲೆಗೆ ದೊರೆಯುವಂತಾಗ್ತವೆ. ಗೃಹ ಕೈಗಾರಿಕೆಗಳು ಬೃಹತ್ ಪ್ರಮಾಣದ ಕೈಗಾರಿಕೆಗಳೊಡನೆ ಸ್ಪರ್ಧಿಸಲಾಗದೆ ನಾಶವಾಗ್ತವೆ. ಶ್ರೀಮಂತರು ಈ ಗೃಹ ಕೈಗಾರಿಕೆಗಳು ನೋಡಿ, ಈ ಕೈಗಾರಿಕಾ ಕ್ರಾಂತಿಯಿಂದ ಪರಿಣಾಮ ಏನು? ಇದು ತುಂಬ ಇಂಪಾರ್ಟೆಂಟ್, ಬಹುಮುಖ್ಯ ಪರಿಣಾಮ ಏನು ಅಂತ ಕೇಳಿದಾಗ ಇದೆ ನೋಡಿ. ಗೃಹ ಕೈಗಾರಿಕೆಗಳು ಏನಾಗ್ತವೆ? ಈ ಬೃಹತ್ ಪ್ರಮಾಣದ ಕೈಗಾರಿಕೆಗಳೊಡನೆ ಸ್ಪರ್ಧೆ ಮಾಡೋಕ್ಕಾಗಲಾರ್ದೆ ನಾಶ ಆಗ್ತವೆ. ಶ್ರೀಮಂತರಾದರು ಹಾಗೂ ಬಡವರು ಬಡವರಾಗಿಯೇ ಮುಂದುವರಿತಾರೆ. ಹಳ್ಳಿಗಳಿಂದ ಪಟ್ಟಣಗಳಿಗೆ ಜನರು ವಲಸೆ ಬರಬೇಕಾಗುತ್ತೆ. ಅಂದರೆ ಹಳ್ಳಿಗಳಲ್ಲಿ ಗೃಹ ಕೈಗಾರಿಕೆಗಳು ನಾಶ ಆದಮೇಲೆ ಅಲ್ಲಿ ಕೆಲಸ ಇರೋದಿಲ್ಲ ಜನರಿಗೆ. ಕಾಮನ್ ಆಗಿ ಅವರು ಕೆಲಸ ಹುಡ್ಕೊಂಡು ಬೇರೆ ಬೇರೆ ಪ್ರದೇಶಗಳಿಗೆ ವಲಸೆ ಹೋಗುವಂಥ ಪರಿಸ್ಥಿತಿ ಉಂಟಾಗುತ್ತೆ. ಸಮಾಜದಲ್ಲಿ ಬಂಡವಾಳಶಾಹಿ ವರ್ಗವು ಉದಯವಾಗುತ್ತೆ. ಮಾಲೀಕರು ಮತ್ತು ಕೆಲಸಗಾರರ ನಡುವೆ ಬಾಂಧವ್ಯ ಹದಗೆಟ್ಟು ವರ್ಗ ಸಂಘರ್ಷಗಳು ಪ್ರಾರಂಭವಾಗುತ್ತೆ. ನೋಡಿ, ಮಾಲೀಕರು ಏನು ಮಾಡ್ತಾರೆ? ಈ ಮಾಲೀಕರು ಕೆಲಸಗಾರರಿಗೆ ಅವ್ರ ಬೇಡಿಕೆ ಈಡೇರಿಸೋಕ್ಕಾಗೋದಿಲ್ಲ. ಅವರು ಕೆಲವೊಂದಿಷ್ಟು ಬೇಡಿಕೆಗಳಿಟ್ಟು ಸಂಘರ್ಷ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ? ವರ್ಗ ಸಂಘರ್ಷಗಳು ಪ್ರಾರಂಭವಾಗ್ತವೆ. ಓಕೆ, ಇದು ಪಾಠ ಮುಗೀತು. ಇಲ್ಲೊಂದು ಚರ್ಚಿಸಿ ಅಂತ ಕೊಟ್ಟಿದ್ದಾರೆ ನೋಡಿ. ಇದು GPSTRಗೆ ಕೇಳ್ಬೋದು. ಈ ಥರ ಕ್ವಶನ್ಸ್ನು ಕೇಳ್ತಾ ಇರ್ತಾರೆ. ಸೊ ನೋಡಿ, ಈ 6th 10th ಆಮೇಲೆ 12th ನೋಡ್ಬೇಕು. ಆ್ಯಕ್ಚುಲಿ ಈ ಎಲ್ಲ ಒಂದು ಪೇಜಲ್ಲಿ ಏನು ಕೊಟ್ಟಿದ್ದಾರೆ ಎಲ್ಲವಷ್ಟು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು. ಈ ಥರನೂ ಅಬ್ಸರ್ವ್ ಮಾಡಬೇಕು. ನಾವು ಈ ಥರ ಸ್ಕಿಪ್ ಮಾಡಿಬಿಡ್ತೀವಿ. ಬಟ್ ತಪ್ಪು, ಆ ಥರ ಮಾಡಬಾರ್ದು. ನೋಡಿ, ಅಂದಿನ ಕೈಗಾರಿಕಾ ಕ್ರಾಂತಿಯು ಇಂದಿನ ಆರ್ಥಿಕ ಅಭಿವೃದ್ಧಿಗೆ ಪೂರಕ. ಈ ಬಗ್ಗೆ ಚರ್ಚಿಸಿ ಅಂತ ಕೊಟ್ಟಿದ್ದಾರೆ. ಇದೇ ಥರನೇ ಕೊಟ್ಟು ಬಿಡ್ತಾರೆ ಡೈರೆಕ್ಟಾಗಿ ಕ್ವಶನ್ಸ್. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ನೋಡಿ. ಓಕೆ, ಇಲ್ಲಿಗೆ ಪಾಠ ಮುಗೀತು. ಬಿಟ್ಟ ಸ್ಥಳ ತುಂಬಿರಿ ಅಂತ ಕೊಟ್ಟಿದ್ದಾರೆ. ಇವುಗಳನ್ನು ತುಂಬ್ತಾ ಹೋಗೋಣ. ಓಕೆ, ಫಸ್ಟ್ ಕ್ವಶನ್ ಬಂದು ಪುನರುಜ್ಜೀವನ ಎಂದರೆ ಏನು ಅಂತ ಕೇಳಿದ್ದಾರೆ. ಪುನರುಜ್ಜೀವನ ಎಂದರೆ ಪುನರ್ಜಾಗೃತಿ ಎಂದರ್ಥ ಆಗುತ್ತೆ. ಪುನರ್ಜಾಗೃತಿ ಎಂದರ್ಥ. ಪುನರುಜ್ಜೀವನದ ಜನಕ ಯಾರು ಅಂತ ಕೇಳಿದ್ದಾರೆ. ಪೆಟ್ರಾರ್ಕ್ ನೋಡಿ.
ಪೆಟ್ರಾರ್ಕ್ನನ್ನು ಪುನರುಜ್ಜೀವನದ ಜನಕ ಅಂತ ಕರೀತಾರೆ. ಮಾರ್ಟಿನ್ ಲೂಥರ್ನ ಅನುಯಾಯಿಗಳನ್ನು ಪ್ರೊಟೆಸ್ಟೆಂಟರು ಅಂತ ಕರೀತಾರೆ. ಪ್ರೊಟೆಸ್ಟೆಂಟರು. ಪ್ರತಿ ಸುಧಾರಣಾ ಚಳವಳಿಯ ನಾಯಕ ಯಾರು ಅಂತ ಕೇಳಿದರೆ ಇಗ್ನೇಸಿಯಸ್ ಲಯೋಲ ನೋಡಿ. ಇಗ್ನೇಸಿಯಸ್ ಲಯೋಲ. ಓಕೆ, ನೆಕ್ಸ್ಟ್ ಕೈಗಾರಿಕಾ ಕ್ರಾಂತಿ ಮೊಟ್ಟ ಮೊದಲು ಡ್ಯಾಶ್ ಎಂಬಲ್ಲಿ ಪ್ರಾರಂಭವಾಯಿತು. ಇದು ಇಂಗ್ಲೆಂಡ್ನಲ್ಲಿ ಮೊಟ್ಟ ಮೊದಲು ಪ್ರಾರಂಭವಾಗುತ್ತೆ. ಓಕೆ, ನೆಕ್ಸ್ಟ್. ಓಕೆ, ಇಲ್ಲಿಗೆ ಈ ಪಾಠ ಮುಗೀತು. ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪ್ರೀವಿಯಸ್ ವಿಡಿಯೋಗಳನ್ನು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಇನ್ನೊಂದಿಷ್ಟು ಹೆಲ್ಪ್ ಆಗುತ್ತೆ, ಹೆಚ್ಚು ವಿಡಿಯೋ ಮಾಡೋದಕ್ಕೆ ಒಂದು ಸಹಾಯಕವಾಗುತ್ತೆ. ಸೊ ಹಾಗಾಗಿ ಓಕೆ, ಈ ಕ್ಲಾಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇಷ್ಟೊತ್ತು ಈ ಕ್ಲಾಸ್ ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ನೆಕ್ಸ್ಟ್ ಕ್ಲಾಸು ಕ್ರಾಂತಿ ಹಾಗೂ ರಾಷ್ಟ್ರಪ್ರಭುತ್ವಗಳ ಉದಯ ಅಂತ ಬರುತ್ತೆ, ಅದನ್ನು ನೋಡೋಣ. ಇದು ತುಂಬ ಇಂಪಾರ್ಟೆಂಟ್ ನೋಡಿ, ಈ ಕ್ರಾಂತಿ ಹಾಗೂ ರಾಷ್ಟ್ರಪ್ರಭುತ್ವಗಳ ಉದಯ ಅನ್ನೋ ಪಾಠ ಮಿಸ್ ಮಾಡ್ಕೊಳ್ಬೇಡಿ. ಓಕೆ, ಥ್ಯಾಂಕ್ ಯು.